ಪೂರ್ಣಚಂದ್ರ ತೇಜಸ್ವಿ. ಭಾರತೀಯ ಲೇಖಕ. ಭಾಷೆ. ಡೌನ್ಲೋಡ್ ಟಿಫ್. ವೀಕ್ಷಿಸಿ. ಸಂಪಾದಿಸಿ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಸೆಪ್ಟೆಂಬರ್ 8, 1938 ಏಪ್ರಿಲ್ 5, 2007 ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು. ತೇಜಸ್ವಿ ಅವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ಹಾಗೂ ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕ ಹಾಗೂ ಸ್ವತಂತ್ರ ಪ್ರವೃತ್ತಿಯ ಬರಹಗಾರರು. ಒಂದು ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕೇಳಿಬಂದ ಹೆಸರು. ಅಬಚೂರಿನ ಪೋಸ್ಟಾಫೀಸು ಕಥಾ ಸಂಕಲನದ ಮೂಲಕ ಬಂಡಾಯ ಸಾಹಿತ್ಯವನ್ನು ಪ್ರಾರಂಭಿಸಿದರು. ತೇಜಸ್ವಿ ಆರಂಭದಲ್ಲಿ ಬೇರೊಂದು ಹೆಸರಿನಲ್ಲಿ ಕಾವ್ಯ ರಚನೆ ಮಾಡಿದ್ದರು. ನಂತರ ಕಥಾ ಸಾಹಿತ್ಯ, ಕಾದಂಬರಿ ಲೇಖನಗಳ ಕಡೆ ಹೆಚ್ಚಿನ ಗಮನಹರಿಸಿದರು. 2. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ. ಜನನ ಸೆಪ್ಟೆಂಬರ್ 8, 1938. ಕುಪ್ಪಳ್ಳಿ, ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. ಮರಣ ಏಪ್ರಿಲ್ 5, 2007. ಮೂಡಿಗೆರೆ. ಅಂತ್ಯ ಸಂಸ್ಕಾರ ಸ್ಥಳ ಕುಪ್ಪಳ್ಳಿ, ಶಿವಮೊಗ್ಗ ಜಿಲ್ಲೆ. ಕಾವ್ಯನಾಮ ಪೂಚಂತೆಯ. ವೃತ್ತಿ ಕೃಷಿಕ, ಲೇಖಕ, ಛಾಯಾಚಿತ್ರಗಾರ. ರಾಷ್ಟ್ರೀಯತೆ ಭಾರತೀಯ. ಅಭ್ಯಾಸ ಮಾಡಿದ ವಿದ್ಯಾಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ. ಕಾಲ 20ನೇ ಶತಮಾನ. ಪ್ರಕಾರ ಶೈಲಿ ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕತೆ, ಜನಪ್ರಿಯ ವಿಜ್ಞಾನ. ವಿಷಯ ಪರಿಸರ ವಿಜ್ಞಾನ. ಸಾಹಿತ್ಯ ಚಳುವಳಿ. ನವ್ಯ ಯುಗ. ಪ್ರಮುಖ ಪ್ರಶಸ್ತಿಗಳು: ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಬಾಳ ಸಂಗಾತಿ ರಾಜೇಶ್ವರಿ ತೇಜಸ್ವಿ. ಮಕ್ಕಳು: ಸುಷ್ಮಿತಾ, ಈಶಾನ್ಯೆ. ಜನನ ಬದಲಾಯಿಸಿ. ತೇಜಸ್ವಿ ಅವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ. ಅವರ ತಾಯಿ ಹೇಮಾವತಿ. ಇವರು 1938 ಸೆಪ್ಟೆಂಬರ್ 8 ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕುಪ್ಪಳ್ಳಿಯ ತೇಜಸ್ವಿ ಸ್ಮಾರಕ. ಶಿಕ್ಷಣ ಬದಲಾಯಿಸಿ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಎಂ.ಎ. ಪದವಿಯನ್ನು ಪಡೆದರು. ವೃತ್ತಿಯ ಪ್ರವೃತ್ತಿ ಬದಲಾಯಿಸಿ. ಇವರ ಮೊದಲ ಕತೆ ಲಿಂಗಬಂಧ. ಈ ಕತೆಗಾಗಿ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು. ಸ್ನಾತಕೋತ್ತರ ಪದವಿಯ ನಂತರ ಊರಿಗೆ ಇತರೆ ಬರಹಗಾರರಂತೆ ಅಧ್ಯಾಪಕ ವೃತ್ತಿಯನ್ನು ಬಯಸದೆ ಮಲೆನಾಡಿನ ಮೂಡಿಗೆರೆಯಲ್ಲಿ ಕೃಷಿಯನ್ನು ಮಾಡುವ ಮಹತ್ವದ ನಿರ್ಧಾರವನ್ನು ಮಾಡಿದರು. ಕೃಷಿಯ ಜೊತೆಗೆ ಅಗಾಧವಾದ ಸಾಹಿತ್ಯದ ಕೃಷಿ ಮಾಡಿದರು. ಸಾಹಿತ್ಯದ ಜೊತೆಗೆ ಇವರಿಗೆ ವ್ಯವಸಾಯ, ಛಾಯಾಚಿತ್ರಗ್ರಹಣ ಹಾಗೂ ಬೇಟೆಯಲ್ಲಿ ಆಸಕ್ತಿಯಿತ್ತು. ಇವರು ರೈತ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ವೈವಾಹಿಕ ಬದುಕು ಬದಲಾಯಿಸಿ. ಇವರ ಪತ್ನಿ ರಾಜೇಶ್ವರಿ. ಇವರು ತೇಜಸ್ವಿಯವರ ಪ್ರೀತಿಯ ಮನೆ ಮೂಡಿಗೆರೆಯ ನಿರುತ್ತರದಲ್ಲಿ ವಾಸಿಸುತ್ತಿದ್ದರು. ಈಗ ಮರಣಿಸಿದ್ದಾರೆ. ಇವರಿಗೆ 2 ಹೆಣ್ಣು ಮಕ್ಕಳು, ಸುಸ್ಮಿತಾ ಹಾಗೂ ಈಶಾನ್ಯ. ಇವರಿಬ್ಬರೂ ಸಾಫ್ಟ್ವೇರ್ ಪರಿಣತರು. ನಿಧನ ಬದಲಾಯಿಸಿ. ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಮನೆ ನಿರುತ್ತರದಲ್ಲಿ 2007 ರ ಏಪ್ರಿಲ್ 5 ರ ಮಧ್ಯಾಹ್ನ 2 ಗಂಟೆಗೆ ಹೃದಯಾಘಾತದಿಂದ ನಿಧನ ಹೊಂದಿದರು. ಆಗ ಇವರ ವಯಸ್ಸು 69 ವರ್ಷ. ಸಾಹಿತ್ಯ ಕೃಷಿ ಬದಲಾಯಿಸಿ. ಕವಿತೆ, ನಾಟಕ, ಕಾದಂಬರಿ, ಕತೆ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಬರೆದಿದ್ದಾರೆ. ಹಲವಾರು ಆಂಗ್ಲ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. 4 ದಶಕಗಳ ಕಾಲ ಕತೆ, ಕಾದಂಬರಿಗಳ ಮೂಲಕ, ವಿಜ್ಞಾನದ ವಿಸ್ಮಯಗಳ ಮೂಲಕ ತೇಜಸ್ವಿಯವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಮಹತ್ವಪೂರ್ಣ ಕೃತಿಗಳನ್ನು ನೀಡಿದ್ದಾರೆ. ಇದರಲ್ಲಿ ಕೀಟಗಳು, ಪ್ರಾಣಿಗಳು, ನದಿಕೊಳ್ಳಗಳು, ಕಾಡುಗಳು, ಬೇಟೆಯ ವೈವಿಧ್ಯತೆಯ ಬಗ್ಗೆ ಹಲವಾರು ಕೃತಿಗಳನ್ನು ನೀಡಿದ್ದಾರೆ. ಕರ್ವಾಲೋ ಕೃತಿಯಲ್ಲಿ ಜೀವವಿಕಾಸ ಪಥದಲ್ಲಿ ಎಲ್ಲವೂ ಬದಲಾಗುತ್ತಾ ರೂಪಾಂತರ ಹೊಂದುತ್ತಾ ಬಂದಿರುವಾಗ ಹಾರುವ ಓತಿಯ ಕುರಿತು ಕುತೂಹಲ ಹುಟ್ಟಿಸುವ ಸನ್ನಿವೇಶಗಳು ಮೂಡಿ ಬಂದಿವೆ. ಕವನ ಸಂಕಲನ ಬದಲಾಯಿಸಿ. ಸೋಮುವಿನ ಸ್ವಗತ ಲಹರಿ ಮತ್ತು ಇತರ ಕವನಗಳು 1962. ಕಾದಂಬರಿಗಳು ಬದಲಾಯಿಸಿ. ಕರ್ವಾಲೋ 1980. ಚಿದಂಬರ ರಹಸ್ಯ 1985. ಜುಗಾರಿ ಕ್ರಾಸ್ 1994. ಮಾಯಾಲೋಕ 2005. ಕಾಡು ಮತ್ತು ಕ್ರೌರ್ಯ 2013. ನೀಳ್ಗತೆಗಳು ಬದಲಾಯಿಸಿ. ಸ್ವರೂಪ 1966. ನಿಗೂಢ ಮನುಷ್ಯರು 1973. ಕಥಾಸಂಕಲನ ಬದಲಾಯಿಸಿ. ಹುಲಿಯೂರಿನ ಸರಹದ್ದು 1962. ಅಬಚೂರಿನ ಪೋಸ್ಟಾಫೀಸು 1973.
ಕಿರಗೂರಿನ ಗಯ್ಯಾಳಿಗಳು 1991, ಪಾಕಕ್ರಾಂತಿ ಮತ್ತು ಇತರ ಕಥೆಗಳು. ನಾಟಕ ಬದಲಾಯಿಸಿ, ಯಮಳ ಪ್ರಶ್ನೆ 1964, ಆತ್ಮ ಚರಿತ್ರೆ ಬದಲಾಯಿಸಿ, ಅಣ್ಣನ ನೆನಪು 1996, ಕುವೆಂಪು ಅವರ ಕುರಿತು. ಪ್ರವಾಸ ಕಥನ ಬದಲಾಯಿಸಿ, ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ 1990. ವಿಮರ್ಶಾ ಕೃತಿಗಳು ಬದಲಾಯಿಸಿ, ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ 1964. ವಿಮರ್ಶೆಯ ವಿಮರ್ಶೆ, ಹೊಸ ವಿಚಾರಗಳು, ವಿಜ್ಞಾನ ಹಾಗೂ ಪರಿಸರ ಕುರಿತ ಕೃತಿಗಳು ಬದಲಾಯಿಸಿ, ಪರಿಸರದ ಕತೆ 1991, ಮಿಸ್ಸಿಂಗ್ ಲಿಂಕ್ 1991, ಸಹಜ ಕೃಷಿ 1992, ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು 1993, ಹಕ್ಕಿ ಪುಕ್ಕ, ಮಿಂಚುಳ್ಳಿ ಕನ್ನಡ ನಾಡಿನ ಹಕ್ಕಿಗಳು ಭಾಗ 1, ಹೆಜ್ಜೆ ಮೂಡದ ಹಾದಿ, ಕನ್ನಡ ನಾಡಿನ ಹಕ್ಕಿಗಳು ಭಾಗ 2, ವಿಸ್ಮಯ ವ್ಯವಕಲನ 1, 2, 3, 1993, ಫ್ಲೈಯಿಂಗ್ ಸಾಸರ್ ಭಾಗ 1 ಮತ್ತು 2, 1993, ನಡೆಯುವ ಕಡ್ಡಿ, ಹಾರುವ ಎಲೆ, ಮನಸೋಬು ಪೂಕೋವೋಕ ಅವರ ಒಂದು ಹುಲ್ಲಿನ ಕ್ರಾಂತಿ ಪುಸ್ತಕದ ವಿವರಣಾತ್ಮಕ ಕೃತಿ, ವೈಜ್ಞಾನಿಕ ಹಾಗೂ ಐತಿಹಾಸಿಕ ಲೇಖನಗಳ ಸಂಕಲನ ಬದಲಾಯಿಸಿ, ಶುದ್ಧ ಸಾಹಿತ್ಯಿಕ ಮೌಲ್ಯ ಉಳ್ಳ ಕತೆ ಕಾದಂಬರಿಗಳ ಸಂಗಡ ತೇಜಸ್ವಿಯವರು ಹಲವಾರು ವೈಜ್ಞಾನಿಕ ಮತ್ತು ಐತಿಹಾಸಿಕ ಲೇಖನ ಸಂಕಲನಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಮಹಾಯುದ್ಧ, ಹಾರುವ ತಟ್ಟೆಗಳು, ಮಹಾನದಿ, ನೈಲ್ ಇತ್ಯಾದಿ. ಮಿಲೇನಿಯಂ ಸರಣಿ ಬದಲಾಯಿಸಿ, ಹೊಸ ಮಿಲೇನಿಯಂನ ಆರಂಭದಲ್ಲಿ ತೇಜಸ್ವಿಯವರು 20ನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಮೂಡಿಬಂದ ಅತ್ಯುತ್ತಮ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸುವ ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡರು. ಇದರ ಫಲವೇ ಮಿಲೇನಿಯಂ ಕೃತಿಶ್ರೇಣಿ. ಈ ಕೃತಿಶ್ರೇಣಿಯಲ್ಲಿ ಒಟ್ಟು 16 ಪುಸ್ತಕಗಳಿವೆ. ಮಿಲೇನಿಯಂ 1 ಹುಡುಕಾಟ, ಮಿಲೇನಿಯಂ 2 ಜೀವನ ಸಂಗ್ರಾಮ, ಮಿಲೇನಿಯಂ 3 ಪೆಸಿಫಿಕ್ ದ್ವೀಪಗಳು, ಮಿಲೇನಿಯಂ 4 ಚಂದ್ರನ ಚೂರು, ಮಿಲೇನಿಯಂ 5 ನೆರೆಹೊರೆಯ ಗೆಳೆಯರು, ಮಿಲೇನಿಯಂ 6 ಮಹಾಯುದ್ಧ 1, ಮಿಲೇನಿಯಂ 7 ಮಹಾಯುದ್ಧ 2, ಮಿಲೇನಿಯಂ 8 ಮಹಾಯುದ್ಧ 3, ಮಿಲೇನಿಯಂ 9 ದೇಶವಿದೇಶ 1, ಮಿಲೇನಿಯಂ 10 ಅದೇಶವಿದೇಶ 2, ಮಿಲೇನಿಯಂ 11 ಅದೇಶವಿದೇಶ 3, ಮಿಲೇನಿಯಂ 12 ದೇಶವಿದೇಶ 4, ಮಿಲೇನಿಯಂ 13 ವಿಸ್ಮಯ ವಿಶ್ವ 1, ಮಿಲೇನಿಯಂ 14 ಮಹಾಪಲಾಯನ, ಮಿಲೇನಿಯಂ 15 ವಿಸ್ಮಯ ವಿಶ್ವ 2, ಮಿಲೇನಿಯಂ 16 ಅಡ್ವೆಂಚರ್. ಅನುವಾದ ಬದಲಾಯಿಸಿ, ಬೆಳ್ಳಂದೂರಿನ ನರಭಕ್ಷಕ ಕಾಡಿನ ಕಥೆಗಳು ಭಾಗ 1, 1993, ಕೆನೆತ್ ಅಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರ. ಪೆದ್ದೆಚೆರುವಿನ ರಾಕ್ಷಸ ಕಾಡಿನ ಕಥೆಗಳು ಭಾಗ 2, 1993, ಕೆನೆತ್ ಅಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರ. ಜಾಲಹಳ್ಳಿಯ ಕುರ್ಕ ಕಾಡಿನ ಕಥೆಗಳು ಭಾಗ 3, 1994, ಕೆನೆತ್ ಅಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರ. ಮುನಿಶಾಮಿ ಮತ್ತು ಮಾಗಡಿ ಚಿರತೆ ಕಾಡಿನ ಕಥೆಗಳು ಭಾಗ 4, ರುದ್ರಪ್ರಯಾಗದ ಭಯಾನಕ ನರಭಕ್ಷಕ 1995, ಜಿಮ್ ಕಾರ್ಬೆಟ್ ರವರ ಮ್ಯಾನ್ ಈಟಿಂಗ್ ಲೆಪರ್ಡ್ ಆಫ್ ರುದ್ರಪ್ರಯಾಗ್ ಕೃತಿಯ ಅನುವಾದ. ಪ್ಯಾಪಿಲಾನ್ ವ್ಯವಕಲನ 1, 2, 3, ಪ್ಯಾಪಿಯೋನ್ ಹೆನ್ರಿ ಶಾರಿಯರ್ ಅವರ ಪೈಪೆಲಾನ್ ಕೃತಿಯ ಅನುವಾದ. ಚಿತ್ರ ಸಂಕಲನ ಬದಲಾಯಿಸಿ, ಮಾಯೆಯ ಮುಖಗಳು, ಪ್ರಶಸ್ತಿಗಳು ಬದಲಾಯಿಸಿ, ಚಿದಂಬರ ರಹಸ್ಯ ಪತ್ತೇದಾರಿ ವಿಧಾನದ ವಸ್ತು ಹೊಂದಿದ್ದು, ಈ ಕಾದಂಬರಿಗೆ ವರ್ಷದ ಉತ್ತಮ ಕೃತಿ ಬಹುಮಾನ ದೊರೆತುದಲ್ಲದೆ 1987ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಾಪ್ತವಾಯಿತು. ಪಂಪ ಪ್ರಶಸ್ತಿ 2001ರಲ್ಲಿ, ರಾಜ್ಯೋತ್ಸವ ಪ್ರಶಸ್ತಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯೂ ಸಹ ಅದೇ ವರ್ಷ ತೇಜಸ್ವಿ ಅವರಿಗೆ ಗೌರವ ಪ್ರಶಸ್ತಿ ನೀಡಿದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಬಚೂರಿನ ಪೋಸ್ಟಾಫೀಸು, ತಬರನ ಕತೆ ಕೃತಿಗಳು ಚಲನಚಿತ್ರಗಳಾಗಿ ರಾಷ್ಟ್ರ ಪ್ರಶಸ್ತಿ ಗಳಿಸಿವೆ. ಕುಬಿ ಮತ್ತು ಇಯಾಲ ಕತೆ ಚಿತ್ರವು ರಾಜ್ಯ ಪ್ರಶಸ್ತಿ ಗಳಿಸಿತು. ಕಿರಗೂರಿನ ಗಯ್ಯಾಳಿಗಳು ಕತೆ ಸುಮನ್ ಕಿತ್ತೂರು ಅವರ ನಿರ್ದೇಶನದಲ್ಲಿ ಸಿನೆಮಾ ಆಗಿದೆ. ಚಲನಚಿತ್ರ ಮಾಧ್ಯಮದಲ್ಲಿ ಬದಲಾಯಿಸಿ, ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟಾಫೀಸು, ತಬರನ ಕತೆ, ಕುಬಿ ಮತ್ತು ಇಯಾಲ, ಕಿರಗೂರಿನ ಗಯ್ಯಾಳಿಗಳು ಹಾಗೂ ಡೇರ್ ಡೆವಿಲ್ ಮುಸ್ತಾಫಾ ಕೃತಿಗಳು ಚಲನಚಿತ್ರಗಳಾಗಿವೆ. ಪೂಚಂತೆ ಜೀವನ ಮತ್ತು ಸಾಧನೆ.
ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಇವರು ಸ್ವಂತಿಕೆ ಮತ್ತು ಸರಳತೆಯಲ್ಲಿ ನಾಡಿನ ಸುಪ್ರಸಿದ್ಧ ಸಾಹಿತಿಯಾಗಿದ್ದ ತಂದೆಯನ್ನು ಮೀರಿಸಿದವರು. ಯಾವುದೇ ಪ್ರಚಾರ ಮತ್ತು ಸ್ಥಾನಕ್ಕಾಗಿ ಆಸೆ ಪಡದ ಇವರು ತಮ್ಮ ಆದರ್ಶಗಳಿಗೆ ಬದ್ಧರಾಗಿ ಬದುಕಿದವರು. ಹೌದು, ನಾವು ಕನ್ನಡದ ಪ್ರಮುಖ ಲೇಖಕ ಮತ್ತು ಚಿಂತಕರಲ್ಲಿ ಒಬ್ಬರಾದ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಸ್ಮರಿಸುತ್ತಿದ್ದೇವೆ. ಇದಕ್ಕೆ ಕಾರಣ ಇಂದು ಸೆಪ್ಟೆಂಬರ್ 8 ತೇಜಸ್ವಿಯವರ ಜನ್ಮದಿನ. ಈ ಸಂದರ್ಭದಲ್ಲಿ ಮಾಧ್ಯಮ ಅನೇಕ ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಪ್ರೀತಿ ಮತ್ತು ಗೌರವದಿಂದ ನೆನಪು ಮಾಡಿಕೊಳ್ಳುತ್ತಿದೆ. ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ ಕಥೆಗಾರ, ಕಾದಂಬರಿಕಾರ, ಅಂಕಣಕಾರ, ಕೃಷಿಕ ಮತ್ತು ವಿಶಿಷ್ಟ ಚಿಂತಕ ಶ್ರೀ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು, ಬರಹ ಮತ್ತು ಚಿಂತನೆಗಳ ಒಂದು ಪರಿಚಯ ನಿಮಗೆಲ್ಲರಿಗಾಗಿ. ತೇಜಸ್ವಿಗಾಗಿ ತಂದೆಯ ಹಂಬಲ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಭಾರತ ದೇಶದ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರಾಗಿರುವ ಕುವೆಂಪು ಅವರ ಹಿರಿಯ ಮಗನಾಗಿ 1938 ಸೆಪ್ಟೆಂಬರ್ ತಿಂಗಳ 8ರಂದು ತಾಯಿ ಹೇಮಾವತಿ ತವರು ಮನೆ ಶಿವಮೊಗ್ಗದಲ್ಲಿರುವ ದೇವಂಗಿ ರಾಮಣ್ಣಗೌಡರ ಮನೆಯಲ್ಲಿ ಜನಿಸಿದರು. ತಮ್ಮ ಪತ್ನಿ ಹೇಮಾವತಿ ಅವರು ಗರ್ಭಿಣಿಯಾಗಿದ್ದಾಗಲೇ ಅಪಾರ ಸಂತಸ ಅನುಭವಿಸಿದ ಕುವೆಂಪು ಅವರು ಗರ್ಭಗುಡಿ ಎಂಬ ಕವಿತೆ ಬರೆಯುತ್ತಾರೆ. ಬೆಳೆಯುತ್ತಿರೆ ದಿವ್ಯಾರ್ಭಕಂ ಗರ್ಭಗುಡಿಯಲ್ಲಿ ನಿನ್ನ ಮೈ ಗರ್ಭಿಣಿಯೇ ದೇವಾಲಯಂ ಎಂದು ಬಣ್ಣಿಸುತ್ತಾರೆ. ಅದೇ ಕವಿತೆಯ ಕಡೆಯ ಸಾಲಿನಲ್ಲಿ ಪೂರ್ಣಾಂಗಿ ತೇಜಸ್ವಿ ಪೂರ್ಣಚಂದ್ರ ಶರೀರೆ ಶಿವಕೃತಿ ಕಲಾರಂಗಮೆನಗೆ ನೀನ್ ಓ ನೀರೆ ಅನ್ನುವ ಕುವೆಂಪು ಅವರು ಪತ್ನಿಯನ್ನು ಅರ್ಧಾಂಗಿ ಎಂದು ಕರೆಯುವುದರ ಬದಲು ಪೂರ್ಣಾಂಗಿ ಅನ್ನುತ್ತಾರೆ. ಇದರ ಜೊತೆಗೆ ಮುಂದೆ ಹುಟ್ಟಲಿರುವ ಮಗುವಿನ ಲಿಂಗ ಮತ್ತು ಹೆಸರನ್ನು ಅವರು ಅದಾಗಲೇ ನಿರ್ಧರಿಸಿದಂತೆ ಕಾಣುತ್ತದೆ. ತಂತ್ರಜ್ಞಾನದ ನೆರವಿನಿಂದ ಹುಟ್ಟಲಿರುವ ಮಗು ಹೆಣ್ಣೋ ಗಂಡೋ ಅನ್ನುವುದನ್ನು ತಿಳಿಯುವ ಅನುಕೂಲ ಆಗಂತೂ ಇರಲಿಲ್ಲ. ಹೀಗಾಗಿ ನಿಜವಾಗಿಯೂ ಇದು ಅಚ್ಚರಿಗಿಂತಲೂ ಹೆಚ್ಚಿನದಾದ ಒಂದು ಸಂಗತಿಯೆನ್ನಿಸುತ್ತದೆ. ಇಷ್ಟು ಮಾತ್ರವಲ್ಲ, ಭಿನ್ನೈಸಿದಳು ತಾಯಪ್ಪಳಿಂತು ಎಂಬ ಮತ್ತೊಂದು ಕವಿತೆಯಲ್ಲಿ ಕಳುಹಿಸು ಯೋಗ್ಯನನು ಹೇ ಗುರುವೇ ಕಳುಹಿಸು ಭಾಗ್ಯನನು ಶ್ರೀ ಗುರುವೇ ಎಂದು ಆರಂಭಿಸಿ ಕಳುಹು ಕಲಾರಸಭಕ್ತನನು ಕಾವ್ಯಾಸಕ್ತನನು ಕನ್ನಡ ಸೇವಾ ಶಕ್ತನನು ನಿನ್ನಡಿಯುಕ್ತನನು ಕಳುಹು ನಿರಂಕುಶ ಮುಕ್ತನನು ಮೌಢ್ಯ ವಿರಕ್ತನನು ಕಳುಹು ಮನೋ ಸ್ವಾತಂತ್ರ್ಯನನು ಶಿವಪರತಂತ್ರನನು ಎಂದೆಲ್ಲ ಪ್ರಾರ್ಥಿಸುತ್ತಾರೆ. ಮಹಾಕವಿಯ ಈ ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸಿದ ಕಂದನಾಗಿ ಪೂರ್ಣಚಂದ್ರ ತೇಜಸ್ವಿ ಹುಟ್ಟಿದ್ದು ಮತ್ತು ಬಾಳಿದ ರೀತಿಯೇ ನಿಜಕ್ಕೂ ಒಂದು ವಿಸ್ಮಯ. ತೇಜಸ್ವಿ ವಿದ್ಯಾಭ್ಯಾಸ. ಮೈಸೂರಿನ ಉದಯರವಿ ಮನೆಯಲ್ಲೇ ಅಪ್ಪ ಅಮ್ಮನಿಂದ ಅ ಇ ಕಲಿತ ತೇಜಸ್ವಿ ಮೈಸೂರಿನ ಒಂಟಿಕೊಪ್ಪಲು ಸರ್ಕಾರಿ ಶಾಲೆಗೆ ಸೇರಿದರು. ಆದರೆ ಆ ಶಾಲೆಯ ವಾತಾವರಣಕ್ಕೆ ಬೆದರಿ ಶಾಲೆಗೆ ಸೇರಿದ ದಿನವೇ ಸ್ಕೂಲಿನಿಂದ ಪರಾರಿಯಾಗಿ ಮನೆ ಸೇರಿದ್ದರಂತೆ. ಹೀಗಾಗಿ ಸ್ವಲ್ಪ ದಿನ ನಂಜುಂಡಯ್ಯ ಎಂಬ ಮೇಷ್ಟ್ರನ್ನು ನೇಮಿಸಿ ಮನೆಯಲ್ಲಿಯೇ ಪಾಠ ಹೇಳಿಸಿದ್ದರಂತೆ. ಆ ಬಳಿಕ ಮನೆಯ ಹತ್ತಿರವೇ ಇದ್ದ ಶಿಶುವಿಹಾರದಲ್ಲಿ ತೇಜಸ್ವಿ ಅವರ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಪಡೆದರು. ನಂತರ ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಲೋಯರ್ ಸೆಕೆಂಡರಿ ಮುಗಿಸಿದರು. ಆ ಸಂದರ್ಭದಲ್ಲೇ ಅವರಿಗೆ ಕಡಿದಾಳ್ ಶಾಮಣ್ಣ, ಕೋಣಂದೂರು ಲಿಂಗಪ್ಪರಂಥ ಗೆಳೆಯರು ಸಿಕ್ಕಿದ್ದು. ಆಕಾಶವಾಣಿಯ ಹಾಡುಗಾರ್ತಿಯಾಗಿ ಹೆಸರಾದ ಶಾಂತಾ ಜಯತೀರ್ಥ ಮತ್ತು ಐಎಎಸ್ ನಾಟಕ 1964ರಲ್ಲಿ ಪ್ರಕಟವಾದ ಯಮಳ ಪ್ರಶ್ನೆ ತೇಜಸ್ವಿ ಅವರು ರಚಿಸಿದ ಒಂದು ಅಸಂಗತ ನಾಟಕ. ಇಲ್ಲಿ ಅಸಂಗತ ಅಂದರೆ ಅಸ್ತವ್ಯಸ್ತವಾಗಿರುವುದು ಅಥವಾ ಪಾತ್ರ ಮತ್ತು ಸನ್ನಿವೇಶಗಳು ಒಂದಕ್ಕೊಂದು ಸಂಬಂಧವಿಲ್ಲದ ರೀತಿಯಲ್ಲಿರುವುದು ಎಂದು ಅರ್ಥ. ತೇಜಸ್ವಿ ಕಾದಂಬರಿಗಳು. ಕರ್ವಾಲೋ. 1980ರಲ್ಲಿ ಪ್ರಕಟಗೊಂಡ ಕರ್ವಾಲೋ ಕಾದಂಬರಿ ತೇಜಸ್ವಿ ಅವರಿಗೆ ದೊಡ್ಡ ಜನಪ್ರಿಯತೆ ತಂದುಕೊಟ್ಟಿತ್ತು. ಅಲ್ಲಿಂದಾಚೆಗಿನ 40 ವರ್ಷಗಳಲ್ಲಿ 48ಕ್ಕೂ ಹೆಚ್ಚು ಬಾರಿ ಮರು ಮುದ್ರಣವಾಗಿರುವ ಕರ್ವಾಲೋ ತಮಿಳು, ಮರಾಠಿ, ಮಲಯಾಳಂ, ಇಂಗ್ಲಿಷ್, ಜಪಾನಿ ಹಾಗೂ ಜರ್ಮನ್ ಭಾಷೆಗಳಿಗೆ ಅನುವಾದಗೊಂಡಿದೆ. ಜೀವ ವಿಕಾಸದ ದಾರಿಯಲ್ಲಿ ರೂಪಾಂತರ ಹೊಂದಿದ ಹಾರುವ ಊತಿಯ ಕುರಿತು ಕುತೂಹಲ ಹುಟ್ಟಿಸುವ ಸನ್ನಿವೇಶಗಳನ್ನು ಹಲವಾರು ಸ್ವಾರಸ್ಯಕರ ಪ್ರಸಂಗಗಳ ಮೂಲಕ ತೇಜಸ್ವಿ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. 1966ರಲ್ಲಿ ವಿವಾಹವಾದ ನಂತರ ತೇಜಸ್ವಿ ಮತ್ತು ರಾಜೇಶ್ವರಿ ಅವರು ನೆಲೆಸಿದ್ದ ಚಿತ್ರಕೂಟ ತೋಟದ ಮನೆಯಲ್ಲಿ ಮೊದಲ 10 ವರ್ಷಗಳ ಕಾಲ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ. ಹೀಗಾಗಿ ತೇಜಸ್ವಿ ಅವರ ಮೊದಲ ಕಾದಂಬರಿ ಕರ್ವಾಲೋ ಸೀಮೆಎಣ್ಣೆ ದೀಪದ ಬೆಳಕಲ್ಲೇ ಸೃಷ್ಟಿಯಾದ ಮಹತ್ಕೃತಿ ಅನ್ನಬಹುದು. ಚಿದಂಬರ ರಹಸ್ಯ. 1985ರಲ್ಲಿ ಬಿಡುಗಡೆಯಾದ ಚಿದಂಬರ ರಹಸ್ಯ ಕಾದಂಬರಿಯು ಸಾಕಷ್ಟು ಜನಪ್ರಿಯವಾಗಿತ್ತು. ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿರುವ ಈ ಕಾದಂಬರಿ ತೇಜಸ್ವಿ ಅವರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ತಂದು ಕೊಟ್ಟಿದೆ. ಜುಗಾರಿ ಕ್ರಾಸ್. ಆ ಬಳಿಕ 1994ರಲ್ಲಿ ಬಂದ ಜುಗಾರಿ ಕ್ರಾಸ್ ಕಾದಂಬರಿ ಇವತ್ತಿನ ಸನ್ನಿವೇಶದಲ್ಲಿ ಅರಣ್ಯ ಅನ್ನುವುದು ಯಾವ ರೀತಿಯಲ್ಲಿ ದುಡ್ಡು ಮಾಡುವ ದಂಧೆಯ ಕೇಂದ್ರವಾಗಿದೆ, ಇಲ್ಲಿ ರಾಜಕೀಯ ಶಕ್ತಿಗಳ ಪಾತ್ರವೇನು ಅನ್ನುವುದನ್ನು ನಿರೂಪಿಸುತ್ತದೆ. ಮಾಯಾಲೋಕ. ಆ ಬಳಿಕ 2006ರಲ್ಲಿ ಪ್ರಕಟವಾದ ಮಾಯಾಲೋಕ ತೇಜಸ್ವಿ ಅವರ ಜೀವಿತ ಕಾಲದಲ್ಲಿ ಪ್ರಕಟಗೊಂಡ ಕೊನೆಯ ಕಾದಂಬರಿ.
ಈ ಕೃತಿಯೂ ಕೂಡ ನಿಂತ ನೀರಿನಂತಿದ್ದ ಕನ್ನಡದ ಕಥನದ ರೀತಿ ನೀತಿಗಳಿಗೆ ಹೊಸ ದಾರಿಯನ್ನು ಸೂಚಿಸಿದ ಕೃತಿಯೆಂದು ಪ್ರಶಂಸೆ ಪಡೆದಿದೆ. ಈ ಕಾದಂಬರಿಯ ಮತ್ತಷ್ಟು ಸಂಪುಟಗಳನ್ನು ಬರೆಯಲು ತೇಜಸ್ವಿ ಅವರು ಉದ್ದೇಶಿಸಿದ್ದರೂ ಕೂಡ ಅದು ಕೈಗೂಡಲಿಲ್ಲ. ಕಾಡು ಮತ್ತು ಕ್ರೌರ್ಯ ಇವೆಲ್ಲ ಕಾದಂಬರಿಗಳಿಗಿಂತಲೂ ಮೊದಲು 1962ರಲ್ಲಿ ತಮ್ಮ 24ರ ವಯಸ್ಸಿನ ಹರೆಯದಲ್ಲೇ ಕಾಡು ಮತ್ತು ಕ್ರೌರ್ಯ ಎಂಬ ಕಾದಂಬರಿಯನ್ನು ಬರೆದಿದ್ದ ತೇಜಸ್ವಿ ಅದನ್ನು ಹಾಗೆ ಇರಿಸಿಕೊಂಡಿದ್ದರು. ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಇದನ್ನು ಮತ್ತೆ ತಿದ್ದಿ ಪ್ರಕಟಿಸುವ ಇರಾದೆ ಅವರಿಗಿತ್ತು. ಆದರೆ ತನ್ನ ಜಾಯಮಾನಕ್ಕೆ ತಕ್ಕಂತೆ ಅನಿರೀಕ್ಷಿತವಾಗಿ ಬಂದ ಜವರಾಯನ ಕರೆಗೆ ಒಗೊಟ್ಟ ತೇಜಸ್ವಿ ಈ ಕೆಲಸವನ್ನು ಮಾಡಲಾಗಲಿಲ್ಲ. ತೇಜಸ್ವಿ ನಿಧನರಾದ 6 ವರ್ಷಗಳ ಬಳಿಕ 2013ರಲ್ಲಿ ಈ ಕಾದಂಬರಿ ಪ್ರಕಟವಾಯಿತು. ಕಿರು ಕಾದಂಬರಿಗಳು 1966ರಲ್ಲಿ ಪ್ರಕಟವಾದ ಸ್ವರೂಪ ಮತ್ತು 1973ರಲ್ಲಿ ಮುದ್ರಣವಾದ ನಿಗೂಢ ಮನುಷ್ಯರು ತೇಜಸ್ವಿ ರಚಿಸಿದ 2 ಕಿರು ಕಾದಂಬರಿಗಳು. ಮನುಷ್ಯರ ನಡುವಿನ ಸಂಬಂಧಗಳ ನಿಗೂಢತೆ ಮತ್ತು ಸಂಕೀರ್ಣತೆಯನ್ನು ಹೇಳುವ ನಿಗೂಢ ಮನುಷ್ಯರು ಇಂಗ್ಲಿಷ್ ಭಾಷೆಗೂ ಅನುವಾದಗೊಂಡಿದೆ. ಪರಿಸರ ಮತ್ತು ವೈಜ್ಞಾನಿಕ ಕಥೆಗಳು ಪರಿಸರ ಮತ್ತು ವಿಜ್ಞಾನವನ್ನು ಕಥಾವಸ್ತುವಾಗಿ ಒಳಗೊಂಡ 8 ಕಥಾ ಸಂಕಲನಗಳನ್ನು ತೇಜಸ್ವಿ ಅವರು ರಚಿಸಿದ್ದಾರೆ. 1991ರಲ್ಲಿ ಪ್ರಕಟವಾದ ಪರಿಸರದ ಕತೆ ಸಂಕಲನದಲ್ಲಿ ಕಿವಿಯೊಡನೆ ಒಂದು ದಿನ, ಎಂಟನ ಪೊಂಗಿ, ಸುಸ್ಮಿತಾ ಮತ್ತು ಹಕ್ಕಿ ಮರಿ ಇತ್ಯಾದಿ ಬರಹಗಳಿವೆ. ನಡೆಯುವ ಕಡ್ಡಿ, ಹಾರುವ ಎಲೆ, ಹುಳುಗಳ ವಿಸ್ಮಯ ಕೋಶ ವ್ಯವಕಲನ 1. ಇದು ತೇಜಸ್ವಿ ಮತ್ತು ಕೀಟತಜ್ಞ ಡಾ ವಿ. ಬೆಳವಾಡಿ ಅವರು ಸೇರಿ ರಚಿಸಿರುವ ಪುಸ್ತಕ. ನಮ್ಮ ಪರಿಸರದಲ್ಲಿ ಕಾಣಸಿಗುವ ಚಿಟ್ಟೆ, ಜೇಡ, ಮಿಡತೆ, ಮಿಂಚುಹುಳು ಸೇರಿದಂತೆ ಹಲವಾರು ಕೀಟಗಳ ಬಗ್ಗೆ, ಅವುಗಳ ಅಂಗರಚನೆಯ ವಿಶೇಷಗಳ ಬಗ್ಗೆ ಸ್ವಾರಸ್ಯಕರ ವಿವರಣೆಗಳನ್ನು ಈ ಪುಸ್ತಕದಲ್ಲಿ ನೀಡಿದ್ದಾರೆ. ವಿಸ್ಮಯ 1993-94 ಪರಿಸರದ ವಿಶ್ವರೂಪ ಮಾಲಿಕೆ. ಪ್ರದೀಪ್ ಕೆಂಜಿಗೆ ಅವರೊಂದಿಗೆ ಸೇರಿ ವಿಸ್ಮಯ ಭಾಗ 1, 2 ಮತ್ತು 3 ರಚಿಸಿರುವ ತೇಜಸ್ವಿಯವರು ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ವಿವರಿಸಿದ್ದಾರೆ. 1993ರಲ್ಲಿ ಬಂದ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಸಂಗ್ರಹದಲ್ಲಿ ಒಂಟೆ ಹುಳು, ಏರೋಪ್ಲೇನ್ ಚಿಟ್ಟೆ, ಚೀಂಕ ಮೇಸ್ತ್ರಿ ಮತ್ತು ಅರಿಸ್ಟಾಟಲ್, ಹಲ್ಲಿಯ ಪ್ರಾಣ ಬಾಲದಲ್ಲಿ ನಾವು ಕೊಂದ ಹಕ್ಕಿ ಇತ್ಯಾದಿ ಕಥೆಗಳಿವೆ. ಅನುವಾದ ಕೃತಿಗಳು 1993ರಲ್ಲೇ ಪ್ರಕಟಗೊಂಡ ಕಾಡಿನ ಕಥೆಗಳು ಭಾಗ 1 ಮತ್ತು ಭಾಗ 2. ಇವೆರಡೂ ಪುಸ್ತಕಗಳಲ್ಲಿ ಭಾರತೀಯ ಸಂಜಾತ ಬ್ರಿಟಿಷ್ ಬರಹಗಾರ ಕೆನೆತ್ ಆಂಡರ್ಸನ್ ಅವರ ಕಾಡಿನ ಅನುಭವಗಳ ಸಂಗ್ರಹದ ರೂಪಾಂತರವಿದೆ. ಭಾಗ ವ್ಯವಕಲನ 1ರಲ್ಲಿ ಬೆಳ್ಳಂದೂರಿನ ನರಭಕ್ಷಕ ಶೇರ್ ಖಾನ್, 2ನೇ ಭಾಗದಲ್ಲಿ ಪೆದ್ದೆಚೆರುವಿನ ರಾಕ್ಷಸ, ಲಕ್ಕವಳ್ಳಿಯ ಹೆಬ್ಬುಲಿ, ತಾಳವಾಡಿಯ ಮೂಕ ರಾಕ್ಷಸ ಇತ್ಯಾದಿ ಕಥೆಗಳಿವೆ. ಕಾಡಿನ ಕಥೆಗಳು ಭಾಗ ವ್ಯವಕಲನ 3 1994 ಮತ್ತು ಭಾಗ ವ್ಯವಕಲನ 4 1998ರಲ್ಲಿ ಜಾಲಹಳ್ಳಿಯ ಕುರ್ಕ, ಮಂಚಹಳ್ಳಿಯ ಮುಗ್ಧರು, ಮುನಿಶಾಮಿ ಮತ್ತು ಮಾಗಡಿ ಚಿರತೆ, ಪುಂಡು ಕರಡಿ, ರಾಂಪುರದ ಒಕ್ಕಣ್ಣ ಇತ್ಯಾದಿ ಕಥೆಗಳಿವೆ. ರುದ್ರ ಪ್ರಯಾಗದ ಭಯಾನಕ ನರಭಕ್ಷಕ 1995ರಲ್ಲಿ ಪ್ರಕಟವಾದ ರುದ್ರಪ್ರಯಾಗದ ಭಯಾನಕ ನರಭಕ್ಷಕ ಪುಸ್ತಕ ವನ್ಯಜೀವಿ ಪ್ರೇಮಿ ಜಿಮ್ ಕಾರ್ಬೆಟ್ ಬರೆದಿರುವ ಮ್ಯಾನ್ ಈಟಿಂಗ್ ಲಿಯೋಪಾರ್ಡ್ ಆಫ್ ರುದ್ರಪ್ರಯಾಗ್ ಪುಸ್ತಕದ ಕನ್ನಡ ರೂಪಾಂತರ. ಪ್ಯಾಪಿಲಾನ್ 1-2 1969ರಲ್ಲಿ ಫ್ರಾನ್ಸ್ ದೇಶದ ಬರಹಗಾರ ಹೆನ್ರಿ ಚೆರೈರ್ ಬರೆದ ಆತ್ಮಕಥಾ ಸ್ವರೂಪದ ಪ್ರಸಿದ್ಧ ಕಾದಂಬರಿ ಪ್ಯಾಪಿಲಾನ್ ಕೃತಿಯನ್ನು ತೇಜಸ್ವಿ ಅವರು 2004ರಲ್ಲಿ ಪ್ರದೀಪ ಕೆಂಜಿಗೆ ಅವರೊಂದಿಗೆ ಸೇರಿ ಕನ್ನಡಕ್ಕೆ ತಂದಿದ್ದಾರೆ. ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ. ತೇಜಸ್ವಿ ಅವರು ಅಲಕ್ಷ್ಯ ಮತ್ತು ಸಂಸ್ಕೃತಿ ಸ್ಥಿತಿ, ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ, ವ್ಯಕ್ತಿ ವಿಶಿಷ್ಟವಾದಿ, ವಿವಾಹ, ಪ್ರೇಮ ಎಂಬ 3 ಶೀರ್ಷಿಕೆಗಳಲ್ಲಿ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಎಂಬ ವೈಚಾರಿಕ ಪ್ರಬಂಧಗಳು ಕೃತಿಯನ್ನು 1964ರಲ್ಲಿ ಪ್ರಕಟಿಸಿದ್ದರು. ರೈತರು ಎಷ್ಟೇ ಬಡವರಾದರೂ ಆತ್ಮಗೌರವ ಉಳ್ಳವರು ಅನ್ನುತ್ತಿದ್ದ ತೇಜಸ್ವಿ ಸಹಜ ಕೃಷಿ ಹರಿಕಾರ ಮಸನೊಬು ಫುಕುವೋಕರನ್ನು ಪರಿಚಯಿಸುವ ಸಹಜ ಕೃಷಿ 1991 ಪುಸ್ತಕ ಬರೆದಿದ್ದಾರೆ. ಮಾಯೆಯ ಮುಖಗಳು ಚಿತ್ರಲೇಖನ 2010ರಲ್ಲಿ ಪ್ರಕಟವಾಗಿವೆ. ಇವಲ್ಲದೆ ತೇಜಸ್ವಿ ನಿಧನಾನಂತರ ವಿಮರ್ಶೆಯ ವಿಮರ್ಶೆ 2009, ಹೊಸ ವಿಚಾರಗಳು 2012 ಎಂಬ ಪುಸ್ತಕಗಳು ಪ್ರಕಟವಾಗಿವೆ. ಪ್ರವಾಸ ಕಥನ. ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ 1990 ತೇಜಸ್ವಿ ಅವರು ರಚಿಸಿರುವ ವಿಶಿಷ್ಟ ನಿರೂಪಣೆಯ ಪ್ರವಾಸ ಕಥನ. ಲೋಹಿಯ ಕೆಂಪು ಪುಸ್ತಕ. ರಾಮ್ ಮನೋಹರ್ ಲೋಹಿಯಾ ಅವರ ಕೆಲವು ಆಯ್ದ ಬರಹಗಳನ್ನು ಲೋಹಿಯಾ ಕೆಂಪು ಪುಸ್ತಕ ಎಂಬ ಶೀರ್ಷಿಕೆಯಡಿ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿಯವರ ಜೊತೆಗೂಡಿ ಕನ್ನಡಕ್ಕೆ ತಂದಿದ್ದಾರೆ. ಮಿಸ್ಸಿಂಗ್ ಲಿಂಕ್ಸ್ ಮತ್ತು ಫ್ಲೈಯಿಂಗ್ ಸಾಸರ್ಸ್. 1992ರಲ್ಲಿ ಬಂದ ಮಿಸ್ಸಿಂಗ್ ಲಿಂಕ್ಸ್ ಹಾಗೂ 1993ರಲ್ಲಿ ಪ್ರಕಟವಾದ ಫ್ಲೈಯಿಂಗ್ ಸಾಸರ್ಸ್ ಭಾಗ 1 ಮತ್ತು 2 ಕೃತಿಗಳು ಮಾನವ ವಿಕಾಸ ಮತ್ತು ಹಾರುವ ತಟ್ಟೆಗಳ ರೋಚಕ ಸುದ್ದಿಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುತ್ತವೆ. ಹಕ್ಕಿಗಳ ಬಗ್ಗೆ ತೇಜಸ್ವಿ ಪುಸ್ತಕಗಳು.
ಸುಪ್ರಸಿದ್ಧ ಪಕ್ಷಿ ತಜ್ಞ ಸಲೀಂ ಅಲಿ ಅವರ ಬಗ್ಗೆ ಅಪಾರ ಗೌರವ ಹೊಂದಿದ್ದ ತೇಜಸ್ವಿ ಅವರು 1993ರಲ್ಲಿ ಕೃಷಿ ವಿಜ್ಞಾನಿ ಚಕ್ರವರ್ತಿ ಅವರೊಂದಿಗೆ ಸೇರಿ ರಚಿಸಿರುವ ದಕ್ಷಿಣ ಭಾರತದ ಹಕ್ಕಿಗಳು ಪುಸ್ತಕ ಕನ್ನಡದ ಓದುಗರ ಪಕ್ಷಿ ವೀಕ್ಷಣೆ ಕೈಪಿಡಿಯಾಗಿದೆ. ಆ ಬಳಿಕ 1994ರಲ್ಲಿ ಮಿಂಚುಳ್ಳಿ ಕನ್ನಡ ನಾಡಿನ ಹಕ್ಕಿಗಳು ಭಾಗ ವ್ಯವಕಲನ 1 ಹೆಜ್ಜೆ ಮೂಡದ ಹಾದಿ ಕನ್ನಡ ನಾಡಿನ ಹಕ್ಕಿಗಳು ಭಾಗ 2 1996 ಹಕ್ಕಿ ಪುಕ್ಕ 1997 ಪುಸ್ತಕಗಳು ಹಲವಾರು ಹಕ್ಕಿಗಳ ಪರಿಚಯ ಮಾಡಿಕೊಡುತ್ತವೆ. ಮಿಲೇನಿಯಂ ಸರಣಿಯ 16 ಪುಸ್ತಕಗಳು ಸಾವಿರಾರು ವರ್ಷಗಳ ಹಿಂದೆ ನಡೆದಿರಬಹುದಾದ ಸಂಗತಿಗಳು, ಪ್ರಾಚೀನ ನಾಗರಿಕತೆಗಳು, ಅವಸಾನದ ಅಂಚಿಗೆ ಬಂದು ನಿಂತಿರುವ ಬುಡಕಟ್ಟು ಜನಾಂಗ, ವಿಸ್ಮಯಕಾರಿ ಸಮುದ್ರಯಾನಗಳು, ಅನ್ವೇಷಣೆಗಳು, ಪವಾಡ ಸದೃಶ್ಯ ಘಟನೆಗಳು, ಅಗ್ನಿಪರ್ವತಗಳು, ಸಾವಿರಾರು ವರ್ಷಗಳಿಂದ ಉಳಿದು ಬಂದಿರುವ ಜೀವ ವೈವಿಧ್ಯತೆಗಳು, ಮಹಾಯುದ್ಧಗಳು, ಬಡದೇಶಗಳು ಮತ್ತು ಅವುಗಳ ಮೇಲೆ ಬಲಿಷ್ಠ ರಾಷ್ಟ್ರಗಳ ದಬ್ಬಾಳಿಕೆಗಳು ಇತ್ಯಾದಿ ಹಲವಾರು ವಿಚಾರಗಳನ್ನು ಹೇಳುವ ಮಿಲೇನಿಯಂ ಸರಣಿಯ 16 ಪುಸ್ತಕಗಳು ಪ್ರಕಟವಾಗಿವೆ. ಅಣ್ಣನ ನೆನಪು 1996ರಲ್ಲಿ ಪ್ರಕಟವಾದ ತೇಜಸ್ವಿ ಅವರ ಅಣ್ಣನ ನೆನಪು ಪುಸ್ತಕ ನಮಗೆ ಕುವೆಂಪು ಅವರ ಜೊತೆಗೆ ತೇಜಸ್ವಿ ಅವರನ್ನು ಪರಿಚಯಿಸುತ್ತದೆ. ಈ ಪುಸ್ತಕದಲ್ಲಿ ತೇಜಸ್ವಿ ಅವರು ಕುವೆಂಪು ಅವರ ನೈಜ ವ್ಯಕ್ತಿತ್ವವನ್ನು ಒಬ್ಬ ಸಾಮಾನ್ಯ ಮಗನಂತೆ ಕಟ್ಟಿಕೊಡುತ್ತಾರೆ. ತಂದೆಯವರ ಮಾನವೀಯತೆ, ಮುಗ್ಧತೆ ಮತ್ತು ನಿಷ್ಠುರತೆಗಳನ್ನು ಅನೇಕ ದೃಷ್ಟಾಂತಗಳ ಮೂಲಕ ಹೇಳುತ್ತಾರೆ. ತಮ್ಮ ಬಾಲ್ಯ ಮತ್ತು ಯೌವನದ ಹಲವಾರು ಘಟನೆಗಳನ್ನು ಸ್ವಾರಸ್ಯಕರವಾಗಿ ವಿವರಿಸುತ್ತಾರೆ. ಕನ್ನಡದ ಚಳವಳಿಗಳು, ಕರ್ನಾಟಕದ ಏಕೀಕರಣ, ಮಾಜಿ ಸಚಿವ ಬಸವಲಿಂಗಪ್ಪನವರ ಬೂಸಾ ಪ್ರಕರಣ ಇತ್ಯಾದಿಗಳನ್ನು ವಿಶ್ಲೇಷಿಸುತ್ತಾರೆ. ಪ್ರಶಸ್ತಿ ಮತ್ತು ಪುರಸ್ಕಾರಗಳು. ನಮ್ಮ ಅಂತಿಮ ಸವಾಲು ಇರೋದು ಪ್ರಶಸ್ತಿ ಗೆಲ್ಲೋದರಲ್ಲಿ ಅಲ್ಲ, ಓದುಗರನ್ನ ತಲುಪುವುದರಲ್ಲಿ. ಭಾಷೆ, ಸಾಹಿತ್ಯ ಎರಡೂ ಕಮ್ಯುನಿಕೇಷನ್ಗಾಗಿ ಇರೋದು. ಬರೆದು ಗೆಲ್ಲಬೇಕೇ ವಿನಾ ಪ್ರಶಸ್ತಿಯ ಬೆನ್ನು ಹತ್ತಬಾರದು ಎಂದು ಹೇಳುತ್ತಿದ್ದ ತೇಜಸ್ವಿ ಅವರು ಯಾವುದೇ ರೀತಿಯ ಮನ್ನಣೆ, ಪ್ರಚಾರಕ್ಕೆ ಎಂದೂ ಹಾತೊರೆದವರಲ್ಲ. ಅವಾರ್ಡ್ ಫಿಲಂಗಳು ಮತ್ತು ಮಾರುಕಟ್ಟೆ ಫಿಲಂಗಳು ಅಂತ ವಿಭಾಗವಾದ ಹಾಗೆ ಪ್ರಶಸ್ತಿಗಳ ಹಿಂದೆ ಹೋದ್ರೆ ಪ್ರಶಸ್ತಿಗಾಗಿ ಬರೆದಿರೋ ಸಾಹಿತ್ಯ ಅಂತಲೂ ಒಂದು ವಿಭಾಗ ಶುರು ಆಗುತ್ತೆ ಅಂತ ಅವರು ಕಟುವಾಗಿ ಹೇಳುತ್ತಿದ್ದರು. ಹೀಗಿದ್ದರೂ ಕೂಡ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ತೇಜಸ್ವಿ ಅವರನ್ನು ಹುಡುಕಿಕೊಂಡು ಬಂದಿವೆ. ತೇಜಸ್ವಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಭಾರತೀಯ ಭಾಷಾ ಪರಿಷತ್, ಶಿವರಾಮ ಕಾರಂತ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿಯವರು ನೀಡಿರುವ ಸಮಗ್ರ ಕೊಡುಗೆಯನ್ನು ಪರಿಗಣಿಸಿದ ಕರ್ನಾಟಕ ಸರ್ಕಾರ 2001ರಲ್ಲಿ ಪ್ರತಿಷ್ಠಿತ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ತೇಜಸ್ವಿ ಬಗ್ಗೆ ಇತರರು ಬರೆದಿರುವ ಪುಸ್ತಕಗಳು. ತೇಜಸ್ವಿ ಅವರ ಅಕಾಲಿಕ ನಿಧನ ನಂತರದ ಇಲ್ಲಿಯವರೆಗೆ ಅವರ ಬಗ್ಗೆ ಹಲವಾರು ಪುಸ್ತಕಗಳು ಪ್ರಕಟವಾಗಿವೆ. ತೇಜಸ್ವಿ ಲೋಕ ವ್ಯವಕಲನ 2007, ಡಿ.ವಿ. ಪ್ರಹ್ಲಾದ್. ತೇಜಸ್ವಿ ನೆನಪು ವ್ಯವಕಲನ 2007, ಬಿ.ಎಲ್. ರಾಜು ಮತ್ತು ಬಿ. ಚಂದ್ರೇಗೌಡ. ನೆನಪಿನಂಗಳದಲ್ಲಿ ತೇಜಸ್ವಿ ವ್ಯವಕಲನ 2010, ಹಳೆಕೋಟೆ ರಮೇಶ್. ಪೂರ್ಣಚಂದ್ರ ತೇಜಸ್ವಿ ವ್ಯವಕಲನ 2010, ಬೆ. ಗೋ. ರಮೇಶ್. ಕಾಡಿನ ಸಂತ ತೇಜಸ್ವಿ ಕೆಲವು ನೆನಪುಗಳು 2011, ಧನಂಜಯ ಜೀವಾಳ ಬಿ.ಕೆ. ನಮ್ಮೆಲ್ಲರ ತೇಜಸ್ವಿ ವ್ಯವಕಲನ 2012, ನರೇಂದ್ರ ರೈ ದೇರ್ಲ. ತೇಜಸ್ವಿ ಬದುಕಿದ್ದಾರೆ ವ್ಯವಕಲನ 2013, ಕೀರ್ತಿ ಕೋಲ್ಗಾರ್. ತೇಜಸ್ವಿ ನಾನು ಕಂಡಷ್ಟು ವ್ಯವಕಲನ 2013, ಧನಂಜಯ ಜೀವಾಳ ಬಿ.ಕೆ. ತೇಜಸ್ವಿಯನ್ನು ಹುಡುಕುತ್ತಾ ವ್ಯವಕಲನ 2015, ಆರ್. ದೊಡ್ಡೇಗೌಡ. ನಮ್ಮ ನಡುವಿನ ತೇಜಸ್ವಿ ವ್ಯವಕಲನ 2016, ಪ್ರಸಾದ್ ರಕ್ಷಿದಿ ಮತ್ತು ತೇಜಸ್ವಿ ಅವರ ಪತ್ನಿ ರಾಜೇಶ್ವರಿ ಅವರು 2015ರಲ್ಲಿ ಪ್ರಕಟಿಸಿರುವ ನನ್ನ ತೇಜಸ್ವಿ ಪುಸ್ತಕಗಳು ಮುಖ್ಯವಾಗಿವೆ. ಡಾ. ಕೆ. ಸಿ. ಶಿವಾರೆಡ್ಡಿ ಅವರು ಬರೆದಿರುವ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಬದುಕಿನ ಬಗೆ ಎಂಬ ಶೀರ್ಷಿಕೆಯ ಕಿರು ಪುಸ್ತಕವನ್ನು ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಂಪರ್ಕ ಇಲಾಖೆಯವರು 2018ರಲ್ಲಿ ಪ್ರಕಟಿಸಿದ್ದಾರೆ. ತೇಜಸ್ವಿ ಅವರು ತಮ್ಮ ಬದುಕಿನ ವಿವಿಧ ಘಟ್ಟಗಳಲ್ಲಿ ಬರೆದ ಪತ್ರಗಳನ್ನು ನರೇಂದ್ರ ರೈ ದೇರ್ಲ ಅವರು ತೇಜಸ್ವಿ ಪತ್ರಗಳು 2005 ಎಂಬ ಶೀರ್ಷಿಕೆಯಡಿ ಸಂಪಾದಿಸಿದ್ದಾರೆ. ತೇಜಸ್ವಿ ಸಿಕ್ಕರು ಎಂಬ ಶೀರ್ಷಿಕೆಯಡಿಯಲ್ಲಿ ಕೆ.ಎಸ್. ಪರಮೇಶ್ವರ ಅವರು ತೇಜಸ್ವಿ ಕುಟುಂಬ ಮತ್ತು ಸ್ನೇಹಿತರ ಮಾತುಗಳನ್ನು ದಾಖಲಿಸಿದ್ದಾರೆ. ತಮ್ಮದೇ ಬರವಣಿಗೆ ಬಗ್ಗೆ ತೇಜಸ್ವಿ ಕನ್ನಡಿಗರು ನನ್ನ ಕೃತಿಗಳಿಗೂ ನನಗೂ ನನ್ನ ಯೋಗ್ಯತೆಗೆ ಮೀರಿದ ಮನ್ನಣೆ ಕೊಟ್ಟು ನನ್ನನ್ನು ಅವರ ಋಣಭಾರದಲ್ಲಿ ಮುಳುಗಿಸಿದ್ದಾರೆಂದೇ ನನಗೆ ಅನ್ನಿಸುತ್ತದೆ ಎಂಬ ವಿನಮ್ರತೆ ವ್ಯಕ್ತಪಡಿಸುತ್ತಿದ್ದ ತೇಜಸ್ವಿ ನಾನು ಬರೆಯುವ ಪದಗಳ ಅರ್ಥವೇ ಮನುಷ್ಯರೆಲ್ಲ ಒಂದೇ, ನನ್ನಂತೆಯೇ ಎನ್ನುವ ಆಳವಾದ ಶ್ರದ್ಧೆಯ ಮೇಲೆ ನಿಂತಿದೆ ಎಂದು ವಿವರಿಸುತ್ತಿದ್ದರು. ಭಿನ್ನವಾಗಿ ಬರೀಬೇಕಾದರೆ ಭಿನ್ನವಾಗಿ ಬದುಕಬೇಕು ಅನ್ನುತ್ತಿದ್ದ ತೇಜಸ್ವಿ ನಾನು ಬೇಕೂಂತ ಬೇರೆಯಾಗಿ ಬರೆಯೋಕೆ ಯತ್ನಿಸಲಿಲ್ಲ, ನನ್ನ ಬದುಕೇ ಬೇರೆ ಥರ ಇತ್ತು, ಬೇರೆ ಥರ ಬರೆದೆ ಅಷ್ಟೇ. ನೀವು ಬೆಂಗಳೂರಲ್ಲಿ ಕೂತು ಅದೇ ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಬೇರೆ ಥರ ಬರೀಬೇಕು ಅಂದ್ರೆ ಹೇಗಾಗುತ್ತೆ ಹೇಳಿ ಎಂದು ಪ್ರಶ್ನಿಸುತ್ತಿದ್ದರು. ನನ್ನ ಮೆಚ್ಚಿನ ಲೇಖಕರು ಯಾವತ್ತಿಗೂ ಶಿವರಾಮ ಕಾರಂತರು, ಕುವೆಂಪು. ಅದೇ ಆರ್ಟಿಸ್ಟ್ ರಾಯ್ ತಗೊಂಡ್ರೆ ಕುವೆಂಪು ಇಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್. ಜೀವನದ ಎಕ್ಸ್ಪೆರಿಮೆಂಟೇಷನ್ ಮತ್ತು ಪ್ರಯೋಗಶೀಲತೆ ತಗೊಂಡ್ರೆ ಕಾರಂತ್ ಇಸ್ ಮೈ ಗ್ರೇಟೆಸ್ಟ್ ಎಕ್ಸಾಂಪಲ್.
ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ದೀಸ್ ಪೀಪಲ್ ಅನ್ನುತ್ತಿದ್ದರು. ತೇಜಸ್ವಿ ಮತ್ತು ಹವ್ಯಾಸಗಳು. ತೇಜಸ್ವಿ ಹಲವಾರು ಹವ್ಯಾಸಗಳನ್ನು ಬೆಳೆಸಿಕೊಂಡಿದ್ದರು. ಅವುಗಳಲ್ಲಿ ಕೆಲವು ಹವ್ಯಾಸಗಳ ಮಟ್ಟದಲ್ಲೇ ಉಳಿದರೆ, ಇನ್ನೂ ಕೆಲವು ಒಂದು ದಿನವೂ ಬಿಟ್ಟಿರಲಾರದ ಗಿಳಿನಂತಾಗಿದ್ದವು. ಬರವಣಿಗೆಗಿಂತಲೂ ಚಿತ್ರಕಲೆಯೇ ತೇಜಸ್ವಿ ಅವರ ಮೊದಲ ಆಸಕ್ತಿಯಾಗಿತ್ತು. ತೇಜಸ್ವಿ ಅವರು ಹಲವಾರು ಅತ್ಯುತ್ತಮ ಪೇಂಟಿಂಗ್ ಮಾಡಿದ್ದಾರೆ ಹಾಗೂ ಚಿತ್ರಗಳನ್ನು ಬಿಡಿಸಿದ್ದಾರೆ. ಸಂಗೀತಾಭ್ಯಾಸವನ್ನು ಮಾಡಿದ್ದ ತೇಜಸ್ವಿ ಸಿತಾರ್ ಕೂಡ ನುಡಿಸುತ್ತಿದ್ದರು. ವಿದ್ಯಾಭ್ಯಾಸ ಮುಗಿಸಿ ಕೃಷಿಯಲ್ಲಿ ತೊಡಗಿಕೊಂಡ ದಿನಗಳ ಆರಂಭದಲ್ಲಿ ಶಿಕಾರಿಗೆಂದು, ಮೀನು ಹಿಡಿಯಲೆಂದು ಕಾಡಿನಲ್ಲಿ, ಕೆರೆ, ಹಳ್ಳಗಳ ದಡದಲ್ಲಿ ದಿನಗಟ್ಟಲೆ ಕಳೆಯುತ್ತಿದ್ದರು. ಇದರ ಜೊತೆಗೆ ಸ್ಕೂಟರ್ ರಿಪೇರಿ, ಜೀಪ್ ರಿಪೇರಿಯನ್ನೂ ಮಾಡುತ್ತಿದ್ದರು. ವಸ್ತುಗಳನ್ನು, ಉಪಕರಣಗಳನ್ನು ರಿಪೇರಿ ಮಾಡುವ ಬುದ್ಧಿ ಬಾಲ್ಯದಿಂದಲೇ ಶುರುವಾಗಿತ್ತು. ಎಷ್ಟೋ ಬಾರಿ ಇವರ ರಿಪೇರಿಯ ಫಲವಾಗಿ ಅನೇಕ ವಸ್ತುಗಳು ಹಾಳಾಗಿ ಗುಜರಿ ಸೇರುತ್ತಿದ್ದವು. ತೇಜಸ್ವಿ ಮತ್ತು ಕ್ಯಾಮರಾ ಪ್ರೀತಿ. ತೇಜಸ್ವಿ ಅವರು ಹೈಸ್ಕೂಲ್ ಓದುತ್ತಿದ್ದಾಗಲೇ ಕ್ಯಾಮರಾದ ಬಗ್ಗೆ ಭಾರೀ ಆಕರ್ಷಣೆ ಬೆಳೆದಿತ್ತು. ಆದರೆ ಈ ಹೊತ್ತಿನಂತೆ ಆಗಿನ್ನೂ ಕ್ಯಾಮರಾ ಅನ್ನುವುದು ಸರ್ವಾಂತರ್ಯಾಮಿಯಾಗಿರಲಿಲ್ಲ, ಬೇಕು ಅನಿಸಿದವರೆಲ್ಲ ಕೊಂಡುಕೊಳ್ಳುವಷ್ಟು ಸುಲಭವೂ ಆಗಿರಲಿಲ್ಲ, ಅಪ್ಪ ಅಮ್ಮನೂ ಕೊಡಿಸುತ್ತಿರಲಿಲ್ಲ. ಭಿನ್ನವಾಗಿ ಬರೀಬೇಕಾದರೆ ಭಿನ್ನವಾಗಿ ಬದುಕಬೇಕು ಅನ್ನುತ್ತಿದ್ದ ತೇಜಸ್ವಿ, ನಾನು ಬೇಕೂಂತ ಬೇರೆಯಾಗಿ ಬರೆಯೋಕೆ ಯತ್ನಿಸಲಿಲ್ಲ, ನನ್ನ ಬದುಕೇ ಬೇರೆ ಥರ ಇತ್ತು. ಬೇರೆ ಥರ ಬರೆದೆ ಅಷ್ಟೇ. ನೀವು ಬೆಂಗಳೂರಲ್ಲಿ ಕೂತು ಅದೇ ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಬೇರೆ ಥರ ಬರೀಬೇಕು ಅಂದ್ರೆ ಹೇಗಾಗುತ್ತೆ ಹೇಳಿ ಎಂದು ಪ್ರಶ್ನಿಸುತ್ತಿದ್ದರು. ನನ್ನ ಮೆಚ್ಚಿನ ಲೇಖಕರು ಯಾವತ್ತಿಗೂ ಶಿವರಾಮ ಕಾರಂತರು, ಕುವೆಂಪು. ಅದೇ ಆರ್ಟಿಸ್ಟ್ ರಾಯ್ ತಗೊಂಡ್ರೆ ಕುವೆಂಪು ಇಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್. ಜೀವನದ ಎಕ್ಸ್ಪೆರಿಮೆಂಟೇಷನ್ ಮತ್ತು ಪ್ರಯೋಗಶೀಲತೆ ತಗೊಂಡ್ರೆ ಕಾರಂತ್ ಇಸ್ ಮೈ ಗ್ರೇಟೆಸ್ಟ್ ಎಕ್ಸಾಂಪಲ್. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ದೀಸ್ ಪೀಪಲ್ ಅನ್ನುತ್ತಿದ್ದರು. ತೇಜಸ್ವಿ ಮತ್ತು ಹವ್ಯಾಸಗಳು. ತೇಜಸ್ವಿ ಹಲವಾರು ಹವ್ಯಾಸಗಳನ್ನು ಬೆಳೆಸಿಕೊಂಡಿದ್ದರು. ಅವುಗಳಲ್ಲಿ ಕೆಲವು ಹವ್ಯಾಸಗಳ ಮಟ್ಟದಲ್ಲೇ ಉಳಿದರೆ, ಇನ್ನೂ ಕೆಲವು ಒಂದು ದಿನವೂ ಬಿಟ್ಟಿರಲಾರದ ಗಿಳಿನಂತಾಗಿದ್ದವು. ಬರವಣಿಗೆಗಿಂತಲೂ ಚಿತ್ರಕಲೆಯೇ ತೇಜಸ್ವಿ ಅವರ ಮೊದಲ ಆಸಕ್ತಿಯಾಗಿತ್ತು. ತೇಜಸ್ವಿ ಅವರು ಹಲವಾರು ಅತ್ಯುತ್ತಮ ಪೇಂಟಿಂಗ್ ಮಾಡಿದ್ದಾರೆ ಹಾಗೂ ಚಿತ್ರಗಳನ್ನು ಬಿಡಿಸಿದ್ದಾರೆ. ಸಂಗೀತಾಭ್ಯಾಸವನ್ನು ಮಾಡಿದ್ದ ತೇಜಸ್ವಿ ಸಿತಾರ್ ಕೂಡ ನುಡಿಸುತ್ತಿದ್ದರು. ವಿದ್ಯಾಭ್ಯಾಸ ಮುಗಿಸಿ ಕೃಷಿಯಲ್ಲಿ ತೊಡಗಿಕೊಂಡ ದಿನಗಳ ಆರಂಭದಲ್ಲಿ ಶಿಕಾರಿಗೆಂದು, ಮೀನು ಹಿಡಿಯಲೆಂದು ಕಾಡಿನಲ್ಲಿ, ಕೆರೆ, ಹಳ್ಳಗಳ ದಡದಲ್ಲಿ ದಿನಗಟ್ಟಲೆ ಕಳೆಯುತ್ತಿದ್ದರು. ಇದರ ಜೊತೆಗೆ ಸ್ಕೂಟರ್ ರಿಪೇರಿ, ಜೀಪ್ ರಿಪೇರಿಯನ್ನೂ ಮಾಡುತ್ತಿದ್ದರು. ವಸ್ತುಗಳನ್ನು, ಉಪಕರಣಗಳನ್ನು ರಿಪೇರಿ ಮಾಡುವ ಬುದ್ಧಿ ಬಾಲ್ಯದಿಂದಲೇ ಶುರುವಾಗಿತ್ತು. ಎಷ್ಟೋ ಬಾರಿ ಇವರ ರಿಪೇರಿಯ ಫಲವಾಗಿ ಅನೇಕ ವಸ್ತುಗಳು ಹಾಳಾಗಿ ಗುಜರಿ ಸೇರುತ್ತಿದ್ದವು. ತೇಜಸ್ವಿ ಮತ್ತು ಕ್ಯಾಮರಾ ಪ್ರೀತಿ. ತೇಜಸ್ವಿ ಅವರು ಹೈಸ್ಕೂಲ್ ಓದುತ್ತಿದ್ದಾಗಲೇ ಕ್ಯಾಮರಾದ ಬಗ್ಗೆ ಭಾರೀ ಆಕರ್ಷಣೆ ಬೆಳೆದಿತ್ತು. ಆದರೆ ಈ ಹೊತ್ತಿನಂತೆ ಆಗಿನ್ನೂ ಕ್ಯಾಮರಾ ಅನ್ನುವುದು ಸರ್ವಾಂತರ್ಯಾಮಿಯಾಗಿರಲಿಲ್ಲ, ಬೇಕು ಅನಿಸಿದವರೆಲ್ಲ ಕೊಂಡುಕೊಳ್ಳುವಷ್ಟು ಸುಲಭವೂ ಆಗಿರಲಿಲ್ಲ, ಅಪ್ಪ ಅಮ್ಮನೂ ಕೊಡಿಸುತ್ತಿರಲಿಲ್ಲ. ಪ್ರದರ್ಶಿಸಲಾಗಿದೆ. ತೇಜಸ್ವಿ ಚಿತ್ರಗಳು ಶುಭಾಶಯ ಪತ್ರಗಳಾಗಿ, ಕ್ಯಾಲೆಂಡರ್ಗಳಾಗಿ ರಾಜ್ಯದ ಮನೆ ಮನೆಗಳನ್ನು ತಲುಪಿವೆ. ಮಕ್ಕಳಿಂದ ಹಿಡಿದು ಹಿರಿಯರಲ್ಲೂ ಪರಿಸರದ ಬಗ್ಗೆ ಕೌತುಕ ಮತ್ತು ಕಾಳಜಿ ಮೂಡಿಸಲು ನೆರವಾಗಿವೆ. ತೇಜಸ್ವಿ ಕಂಪ್ಯೂಟರ್ ಮತ್ತು ಕನ್ನಡ ತಂತ್ರಾಂಶ. ಜಗತ್ತಿನ ಬಹುತೇಕ ದೇಶಗಳಂತೆ ಭಾರತವೂ ಕೂಡ ಕೊರೋನಾ ಮಹಾಮಾರಿಯ ಹಿಡಿತಕ್ಕೆ ಸಿಲುಕಿದ ಮೇಲೆ ಪುಟ್ಟ ಮಕ್ಕಳಿಂದ ಹಿಡಿದು ಬಹುತೇಕ ಎಲ್ಲರೂ ಕೂಡ ತಾವು ತಮ್ಮ ಶಾಲೆ, ಕಾಲೇಜು, ಕಚೇರಿ, ಉದ್ಯೋಗ ಸ್ಥಳಕ್ಕೆ ಹೋಗಿ ಮಾಡಬೇಕಿದ್ದ ಕೆಲಸವನ್ನು ತಮ್ಮ ಮನೆಯಿಂದಲೇ ನಿರ್ವಹಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಈ ಸನ್ನಿವೇಶದಲ್ಲಿ ಎಲ್ಲರ ನೆರವಿಗೆ ಬಂದಿದ್ದೇ ಮಾಹಿತಿ ತಂತ್ರಜ್ಞಾನ. ಆದರೆ ಇಂಥ ಒಂದು ಸಾಧ್ಯತೆಯನ್ನು 30ಕ್ಕೂ ಹೆಚ್ಚು ವರ್ಷಗಳ ಹಿಂದೆಯೇ ಗುರುತಿಸಿದ್ದ ತೇಜಸ್ವಿ ಅವರು ಅದಕ್ಕಾಗಿ ತಮ್ಮನ್ನು ಆ ಹೊತ್ತಿನಲ್ಲೇ ಸಜ್ಜುಗೊಳಿಸಿಕೊಂಡಿದ್ದರು. ತಮ್ಮ ಗೆಳೆಯರ ಸಹಾಯದಿಂದ ಕಂಪ್ಯೂಟರ್ ತರಿಸಿಕೊಂಡು ಅದನ್ನು ಬಳಸಿ ಕೆಲಸ ಮಾಡಲು ಆರಂಭಿಸಿದ್ದರು. ಆ ಹೊತ್ತಿನಲ್ಲೇ ಅವರಿಗೆ ಕಂಪ್ಯೂಟರ್ಗೆ ಕನ್ನಡವನ್ನು ಒಗ್ಗಿಸಿಕೊಳ್ಳುವುದು ಅನಿವಾರ್ಯ ಅನ್ನಿಸಿತ್ತು. ಕಂಪ್ಯೂಟರ್ನಲ್ಲಿ ಇಂಗ್ಲಿಷ್ನಷ್ಟೇ ಸರಳ ಮತ್ತು ಸಹಜವಾಗಿ ಕನ್ನಡವನ್ನು ಬಳಸಲು ಸಾಧ್ಯವಾಗದಿದ್ದರೆ ಭಾಷೆಯನ್ನು ಉಳಿಸಲು ಸಾಧ್ಯವಿಲ್ಲ ಅನ್ನುವುದು ತೇಜಸ್ವಿ ಅವರ ಚಿಂತನೆಯಾಗಿತ್ತು. ಹೀಗಾಗಿ ಕಂಪ್ಯೂಟರ್ನಲ್ಲಿ ಕನ್ನಡ ಬಳಕೆಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ಉಚಿತ ಮತ್ತು ಮುಕ್ತ ಕನ್ನಡ ತಂತ್ರಾಂಶ ರೂಪಿಸುವ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅದಕ್ಕಾಗಿ ಹಂಪಿಯಲ್ಲಿ ಆರಂಭವಾಗಿದ್ದ ಕನ್ನಡ ವಿವಿ ಜೊತೆಗೂಡಿ ಕುವೆಂಪು ಕನ್ನಡ ತಂತ್ರಾಂಶ ರೂಪಿಸಲು ಶ್ರಮಿಸಿದರು. ಸಮಾಜವಾದ ಮತ್ತು ತೇಜಸ್ವಿ. ಶಾಂತವೇರಿ ಗೋಪಾಲಗೌಡರ ಜೊತೆಗೆ ಒಡನಾಟವಿದ್ದ ತೇಜಸ್ವಿ ಸಮಾಜವಾದಿ ಚಿಂತನೆಗಳನ್ನು ಬೆಳೆಸಿಕೊಂಡಿದ್ದರು. ರಾಮ್ ಮನೋಹರ್ ಲೋಹಿಯಾ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು. ಲೋಹಿಯಾ ಅವರು ಒಮ್ಮೆ ಮೈಸೂರಿಗೆ ಬಂದಿದ್ದಾಗ ರಾಷ್ಟ್ರಕವಿ ಕುವೆಂಪು ಅವರನ್ನು ಭೇಟಿಯಾಗುವ ಇಚ್ಛೆ ವ್ಯಕ್ತಪಡಿಸಿದ್ದರು. ಆಗ ಕೋಣಂದೂರು ಲಿಂಗಪ್ಪನವರು ತೇಜಸ್ವಿಯವರ ಜೊತೆ ಮಾತನಾಡಿ ಕುವೆಂಪು ಅವರನ್ನು ಒಪ್ಪಿಸಿದ್ದರಂತೆ. ಮೊದಲಿಗೆ 15 ನಿಮಿಷದ ಮಾತುಕತೆ ಎಂದುಕೊಂಡಿದ್ದು ಮುಗಿಯುವ ಹೊತ್ತಿಗೆ 2.5 ಗಂಟೆ ಆಗಿತ್ತಂತೆ.
ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ, ಕಡಿದಾಳ್ ಶಾಮಣ್ಣ, ಎನ್ ಟಿ ಸುಂದರೇಶ್, ಪಿ ಲಂಕೇಶ್, ಕೋಣಂದೂರು ಲಿಂಗಪ್ಪ ಮುಂತಾದವರ ಜೊತೆ ಆಪ್ತಸ್ನೇಹ ಹೊಂದಿದ್ದ ತೇಜಸ್ವಿ ಅವರು ಜಾತಿ ವಿನಾಶ ಸಮ್ಮೇಳನ, ಯುವಜನ ಸಭಾ, ನವನಿರ್ಮಾಣ ಸಮಿತಿ, ಲೋಹಿಯಾ ವಿಚಾರ ಮಂಚ, ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟದ ರಚನೆ ಹಾಗೂ ರೈತ ಚಳವಳಿಗಳಲ್ಲಿ ಪಾಲ್ಗೊಂಡಿದ್ದರು. ಕುದುರೆ ಮುಖದಲ್ಲಿ ಗಣಿಗಾರಿಕೆಯಿಂದ ಆಗುತ್ತಿದ್ದ ಅನಾಹುತಗಳ ವಿರುದ್ಧವೂ ದನಿ ಎತ್ತಿದ್ದರು. ಮಾನವತಾವಾದಿ ತೇಜಸ್ವಿ. ತಂದೆ ಕುವೆಂಪು ವಿಶ್ವಮಾನವತ್ವದ ಪ್ರತಿಪಾದಕರಾದರೆ ಮಗ ತೇಜಸ್ವಿ ತಾನು ಇದ್ದ ಜಾಗದಿಂದಲೇ ಜಗತ್ತನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿದ ಮಾನವತಾವಾದಿ. ತಾನು ಕೋಟ್ಯಂತರ ಜನರು ಗೌರವಿಸುವ, ಆರಾಧಿಸುವ ಮಹಾನ್ ಕವಿಯೊಬ್ಬರ ಮಗನೆಂಬುದನ್ನು ಎಂದಿಗೂ ತೋರಿಸಿಕೊಳ್ಳದ ಮತ್ತು ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳದ ತೇಜಸ್ವಿ ತಂದೆಯ ನೆರಳಿನಿಂದಾಚೆಗೆ ನಿಂತು ತನ್ನದೇ ಆದ ವ್ಯಕ್ತಿತ್ವ, ಜೀವನ ಮತ್ತು ಬರವಣಿಗೆಯ ರೀತಿ ನೀತಿಗಳನ್ನು ರೂಪಿಸಿಕೊಂಡ ಮಹಾನ್ ಸಾಧಕ. ಛಲ ಮತ್ತು ಸಂಕಲ್ಪದ ಬಲದಿಂದ ದೊಡ್ಡ ಎತ್ತರಕ್ಕೆ ಬೆಳೆದರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯನಂತಿರುತ್ತಿದ್ದ ತೇಜಸ್ವಿ ಮೂಡಿಗೆರೆಯ ಜನರಿಗೆ ತಾನು ಎಷ್ಟು ದೊಡ್ಡ ಮನುಷ್ಯ ಅನ್ನುವುದರ ಸುಳಿವನ್ನೇ ಬಿಟ್ಟುಕೊಡದಷ್ಟು ಸರಳವಾಗಿ ಬದುಕಿದ್ದರು. ಓಲೈಕೆ ಮತ್ತು ಪ್ರಶಂಸೆಗಳನ್ನು ಸುತಾರಾಂ ಒಪ್ಪದ ತೇಜಸ್ವಿ ಚೆನ್ನಾಗಿ ಪರಿಚಯವಿದ್ದವರ ಪೈಕಿ ಯಾರಾದ್ರೂ ನಮಸ್ಕಾರ ಸರ್ ಅಂದ್ರೂ ಕೂಡ ಯಾಕ್ರಿ ಅದು ಎಂದು ಪ್ರಶ್ನಿಸುತ್ತಿದ್ದರು. ಆದರೆ ಅವರಲ್ಲಿ ಸಾಕಷ್ಟು ಹಾಸ್ಯಪ್ರಜ್ಞೆಯೂ ಇತ್ತು. ಇಷ್ಟು ಮಾತ್ರವಲ್ಲದೆ ತಮಗೆ ಯಾರೇ ಪತ್ರ ಬರೆದರೂ ಅದಕ್ಕೆ ಉತ್ತರಿಸುತ್ತಿದ್ದ ತೇಜಸ್ವಿ ಆ ಮೂಲಕ ಅವರನ್ನೂ ಕೂಡ ಸಾಧನೆ ಮಾಡಲು ಪ್ರೇರೇಪಿಸುತ್ತಿದ್ದರು. ಜಾತಿವಾದದಿಂದ ಸಂಪೂರ್ಣವಾಗಿ ದೂರವಿದ್ದ ತೇಜಸ್ವಿ ಒಮ್ಮೆ ತಂದೆ ಕುವೆಂಪು ಅವರನ್ನು ತಮ್ಮ ಸಮುದಾಯದ ಕಾರ್ಯಕ್ರಮಕ್ಕೆ ಬರಬೇಕು ಎಂದು ಆಹ್ವಾನಿಸಲು ಬಂದ ಜನರನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಮಹಾಕವಿಗಳಾದ ಪಂಪ, ರನ್ನ, ಕುಮಾರವ್ಯಾಸರಂಥವರು ಇನ್ನೂ ಜನರ ಮನಸ್ಸಿನಲ್ಲಿ ಉಳಿದಿರುವುದು ಅವರ ಕಾವ್ಯದ ಶ್ರೇಷ್ಠತೆಯಿಂದಲೇ ಹೊರತು ಅವರ ಜಾತಿಯಿಂದ ಅಥವಾ ಅಭಿಮಾನಿಗಳ ಸಂಘದಿಂದ ಅಲ್ಲ ಎಂದು ನಿಷ್ಠುರವಾಗಿ ಹೇಳುತ್ತಿದ್ದರು. ತೇಜಸ್ವಿ ಕಂಡ ಬಸವಣ್ಣ. ತಂದೆ ಕುವೆಂಪು ಅವರಂತೆಯೇ ತೇಜಸ್ವಿ ಕೂಡ ಬಸವಣ್ಣನ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು. ಬಸವಣ್ಣನ ಚಳವಳಿ ಜಾತ್ಯತೀತ ಚಳವಳಿಯಾಗಿತ್ತು. ಅವರು ಜಾತಿ ಪದ್ಧತಿಯಿಂದ ಬಿಡುಗಡೆ ಕೊಟ್ಟಿದ್ದರಿಂದ, ಮಹಿಳೆಯರಿಗೆ ಸಮಾನ ಸ್ಥಾನಮಾನ ನೀಡಿದ್ದರಿಂದ, ಲಿಂಗಾಯತ ಧರ್ಮ ಅಹಿಂದೂ ಧರ್ಮ ಅನ್ನುವುದು ತೇಜಸ್ವಿ ಅವರ ಚಿಂತನೆಯಾಗಿತ್ತು. ತೇಜಸ್ವಿ ಮತ್ತು ರಾಜಕಾರಣ. ತಾವು ನಂಬಿದ ಸಿದ್ಧಾಂತಗಳ ಜೊತೆಗೆ ಕಿಂಚಿತ್ತೂ ರಾಜಿ ಮಾಡಿಕೊಳ್ಳದ ತೇಜಸ್ವಿ ರಾಜಕೀಯ ಮತ್ತು ರಾಜಕಾರಣಿಗಳಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡಿದ್ದರು. ಹೀಗಿದ್ದರೂ ಕೂಡ 1972ರ ವಿಧಾನಸಭಾ ಚುನಾವಣೆ ವೇಳೆ ತೇಜಸ್ವಿ ಅವರನ್ನು ತೀರ್ಥಹಳ್ಳಿ ಕ್ಷೇತ್ರದಿಂದ ಕಣಕ್ಕಿಳಿಸಲು ಅವರ ಸ್ನೇಹಿತರ ಬಳಗ ಬಯಸಿತ್ತು. ಏಕೆಂದರೆ ಆ ಕ್ಷೇತ್ರವನ್ನು ಶಾಂತವೇರಿ ಗೋಪಾಲಗೌಡರು 2 ಬಾರಿ ಪ್ರತಿನಿಧಿಸಿದ್ದರು. ಅನಾರೋಗ್ಯದ ಕಾರಣ ಅವರು ಮತ್ತೆ ಸ್ಪರ್ಧಿಸಲಾಗುತ್ತಿರಲಿಲ್ಲ. ಹೀಗಾಗಿ ಸಮಾಜವಾದಿ ಚಿಂತನೆಯನ್ನು ಮೈಗೂಡಿಸಿಕೊಂಡಿದ್ದ ತೇಜಸ್ವಿ ಅವರನ್ನು ಕಣಕ್ಕಿಳಿಸಿದರೆ ಸರಿಯಾಗುತ್ತದೆ ಎಂದು ಭಾವಿಸಿದ್ದರು. ಆದರೆ ತೇಜಸ್ವಿ ಅವರನ್ನು ಒಪ್ಪಿಸುವುದು ಅಷ್ಟು ಸುಲಭವಲ್ಲ ಅನ್ನುವುದು ಅವರಿಗೆ ಗೊತ್ತಿತ್ತು. ಹೀಗಾಗಿ ತೇಜಸ್ವಿ ಅವರಿಗೆ ಆಪ್ತ ಗೆಳೆಯರಾಗಿದ್ದ ಕೋಣಂದೂರು ಲಿಂಗಪ್ಪ ಮತ್ತು ಕಡಿದಾಳ್ ಶಾಮಣ್ಣನವರಿಗೆ ತೇಜಸ್ವಿಯವರನ್ನು ಒಪ್ಪಿಸುವ ಜವಾಬ್ದಾರಿ ಕೊಟ್ಟಿದ್ದರು. ಮೂಡಿಗೆರೆಯ ತೇಜಸ್ವಿ ಮನೆಗೆ ಹೋದ ಅವರಿಬ್ಬರೂ ಹೇಗೋ ಮಾಡಿ ತೇಜಸ್ವಿ ಅವರನ್ನು ಒಪ್ಪಿಸಿದರು. ನಾಮಪತ್ರ ಸಲ್ಲಿಸಲು ಅಗತ್ಯವಿದ್ದ ದಾಖಲೆಗಳನ್ನು ಹೊಂದಿಸಿಕೊಂಡು ಮೂವರೂ ಕಾರಿನಲ್ಲಿ ತೀರ್ಥಹಳ್ಳಿಗೆ ಹೊರಟರು. ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಿದ್ದ ತೇಜಸ್ವಿಯವರಿಗೆ ಏನನ್ನಿಸಿತೋ ಏನೋ, ಲಿಂಗಪ್ಪ ಅದೇನೋ ನಾಮಪತ್ರದ ದಾಖಲೆ ಅಂದೆಲ್ಲ ತೋರಿಸೋ ಅಂದರಂತೆ. ನೋಡುವುದಕ್ಕಾಗಿ ಕೇಳುತ್ತಿರಬೇಕು ಅಂದುಕೊಂಡ ಲಿಂಗಪ್ಪನವರು ಕೈಚೀಲದಲ್ಲಿದ್ದ ನಾಮಪತ್ರ ಮತ್ತಿತರ ದಾಖಲೆಗಳನ್ನು ತೇಜಸ್ವಿ ಕೈಗಿಟ್ಟರಂತೆ. ತಕ್ಷಣವೇ ಅಷ್ಟು ದಾಖಲೆ ಪತ್ರಗಳನ್ನು ಪರಪರನೆ ಹರಿದ ತೇಜಸ್ವಿ ಕಾರಿನ ಕಿಟಕಿಯಿಂದ ಆಚೆಗೆ ಎಸೆದು, ನೀವು ಯಾರಾದರೂ ಚುನಾವಣೆಗೆ ನಿಲ್ಲಿ ಅಂದ್ರೆ ನನ್ನ ತಲೆಗೆ ಕಟ್ಟಲು ಬಂದಿದ್ದೀರಾ, ನನ್ನನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡರಂತೆ. ಇಷ್ಟಾದ ಮೇಲೆ ನಾನೇ ಆ ಕ್ಷೇತ್ರದಿಂದ ಕಣಕ್ಕಿಳಿದು ಶಾಸಕನಾಗಿ ಆಯ್ಕೆಯಾದೆಯೇ ಎಂದು ಕೋಣಂದೂರು ಲಿಂಗಪ್ಪನವರು ಹೇಳಿದ್ದರು. ಇದೆಲ್ಲವೂ ಆದ ಸಾಕಷ್ಟು ವರ್ಷಗಳ ನಂತರ ರಾಜಕೀಯ ಪಕ್ಷದ ದೊಡ್ಡ ಮುಖಂಡರೊಬ್ಬರು ತೇಜಸ್ವಿಯವರನ್ನು ವಿಧಾನಪರಿಷತ್ ಸದಸ್ಯರಾಗಿ ನಾಮಕರಣ ಮಾಡಲು ಬಯಸಿದ್ದರಂತೆ. ಅವರ ಮಾತಿಗೂ ಸೊಪ್ಪು ಹಾಕದ ತೇಜಸ್ವಿ ಮತ್ತೊಮ್ಮೆ ತಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನುವುದನ್ನು ನಿರೂಪಿಸಿದ್ದರು. ಕನ್ನಡ ಪ್ರೀತಿ, ಶಿಕ್ಷಣ, ಮಾಧ್ಯಮ ಮತ್ತು ತೇಜಸ್ವಿ. ಕನ್ನಡದಲ್ಲಿ ಏನೂ ಇಲ್ಲ, ಇರುವುದೆಲ್ಲ ಬೂಸ ಎನ್ನುವವರು, ಕನ್ನಡದಲ್ಲಿ ಸರ್ವಸಮಸ್ತವೂ ಇದೆ ಎನ್ನುವವರು ಕೊಂಚ ವಿವೇಕ ತೋರಿ ಮೌನ ವಹಿಸಿದರೆ ನಮ್ಮ ಮುಂದಿರುವ ಅಗಾಧ ರಚನಾತ್ಮಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ತುಂಬಾ ಅನುಕೂಲವಾಗುತ್ತದೆ. ಕನ್ನಡ ಭಾಷೆಯ ಏಳಿಗೆಗೂ ಅಪಾರ ಸಹಾಯವಾಗುತ್ತದೆ ಅನ್ನುವುದು ತೇಜಸ್ವಿ ಅವರ ನಿಷ್ಠುರ ನಿಲುವಾಗಿತ್ತು. ಅತಿ ಮಡಿವಂತಿಕೆಯಿಂದ ಭಾಷೆ ಬೆಳೆಯೋದಿಲ್ಲ. ಇಂಗ್ಲಿಷ್ ಭಾಷೆ ಯಾಕೆ ಪಾಪ್ಯುಲರ್ ಆಗ್ತಿದೆ ಅಂದ್ರೆ ಜಗತ್ತಿನ ಎಲ್ಲ ಭಾಷೆಗಳಿಂದಲೂ ಅದು ಪದಗಳನ್ನು ತನ್ನೊಳಗೆ ಸೇರಿಸ್ಕೋತಾ ಇದೆ ಅದಕ್ಕೆ ಅನ್ನುವುದು ತೇಜಸ್ವಿ ಅವರ ಚಿಂತನೆಯಾಗಿತ್ತು. ಇದೇ ವೇಳೆ ಶಿಕ್ಷಣ ಮಾಧ್ಯಮದ ಬಗ್ಗೆಯೂ ತಮ್ಮ ಅನಿಸಿಕೆ ವ್ಯಕ್ತಪಡಿಸುತ್ತಿದ್ದ ತೇಜಸ್ವಿ, ಯಾವುದೇ ವಿಚಾರವನ್ನು ಮಾತೃಭಾಷೆಯಲ್ಲಿ ಕಲಿತರಷ್ಟೇ ಮಕ್ಕಳು ಸರಿಯಾಗಿ ಗ್ರಹಿಸುವುದು. ಭಾಷೆ ಕಲಿಯುವುದಕ್ಕೂ ಮತ್ತು ಆ ಭಾಷಾ ಮಾಧ್ಯಮದಲ್ಲಿ ಇತರ ವಿಷಯಗಳನ್ನು ಕಲಿಯುವುದಕ್ಕೂ ವ್ಯತ್ಯಾಸವಿದೆ ಅನ್ನುತ್ತಿದ್ದರು.
ತೇಜಸ್ವಿ ಮತ್ತು ಪರಿಸರ ಕಾಳಜಿ. ನನಗೂ ಕಾಡಿಗೂ ಇರುವ ಸಂಬಂಧ ನನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳ ಜೊತೆ ಇರುವ ಸಂಬಂಧದಂತೆ ವಿವರಿಸಲು ಸಾಧ್ಯವಾಗದಷ್ಟು ನಿಗೂಢ ಅನ್ನುತ್ತಿದ್ದ ತೇಜಸ್ವಿ ಪರಿಸರವನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ನದಿಗಳು ಕಲುಷಿತವಾಗುತ್ತಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ತೇಜಸ್ವಿ, ನದಿಗಳು ನಮ್ಮೆಲ್ಲ ಮಾನವ ಸಮಾಜ ಮತ್ತು ಸಂಸ್ಕೃತಿಗಳ ಜೀವವಾಹಿನಿಗಳು, ಅವು ಕೊಳಕಾದರೆ, ಬತ್ತಿದರೆ ನಮ್ಮ ಉಸಿರು ಉಡುಗುತ್ತಾ ಬಂದಂತೆ ಅನ್ನುತ್ತಿದ್ದರು. ನದಿಯನ್ನು ಕಲುಷಿತಗೊಳಿಸುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ರೂಪಿಸಬೇಕು ಎಂದು ಆಗ್ರಹಿಸುತ್ತಿದ್ದರು. ನಗರ ಜೀವನ, ತೇಜಸ್ವಿ ದೃಷ್ಟಿಕೋನ. ತಂದೆ ಕುವೆಂಪು ಅವರು ಮೈಸೂರಿನಲ್ಲಿ ನೆಲೆಸಿದ್ದ ಕಾರಣದಿಂದಾಗಿ ತೇಜಸ್ವಿ ಅವರಿಗೆ ನಗರದಲ್ಲಿನ ಜೀವನ ಹೊಸದಾಗಲಿ ಅಥವಾ ಗೊತ್ತಿಲ್ಲದ್ದಾಗಲಿ ಆಗಿರಲಿಲ್ಲ. ಆದರೆ ತಂದೆಯವರು ಹಳ್ಳಿಯಲ್ಲಿನ ತಮ್ಮ ಬಾಲ್ಯದ ಬಗ್ಗೆ, ಕಾಡಿನ ಬಗ್ಗೆ ಹೇಳುತ್ತಿದ್ದ ಕತೆಗಳನ್ನು ಕೇಳುತ್ತಲೇ ಬೆಳೆದಿದ್ದ ತೇಜಸ್ವಿ ಅವರಿಗೆ ನಾನು ನಗರದಿಂದ ದೂರ ಪ್ರಕೃತಿಯ ಜೊತೆಗೆ ಇರಬೇಕು ಅನ್ನಿಸಿತು. ಈ ಕಾರಣದಿಂದಾಗಿಯೇ ಮೂಡಿಗೆರೆಗೆ ಹೋಗಿ ನೆಲೆಸಿದ್ದ ತೇಜಸ್ವಿ ತಮ್ಮ ವ್ಯಕ್ತಿತ್ವ ಮತ್ತು ಬರವಣಿಗೆಯ ತೇಜಸ್ಸಿನಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದ್ದರು. ಹೀಗಾಗಿ ಯಾವುದೇ ಕಾರಣಕ್ಕಾಗಿ ಅವರು ಬೇರೆ ಊರುಗಳಿಗೆ ಹೋದಾಗ ಅವರ ಸುತ್ತ ಜನಜಾತ್ರೆಯೇ ಸೇರುತ್ತಿತ್ತು. ತಮ್ಮ ಇಬ್ಬರು ಹೆಣ್ಣುಮಕ್ಕಳು ಬೆಂಗಳೂರಿನಲ್ಲಿ ನೆಲೆಸಿದ್ದರೂ ಕೂಡ ತೇಜಸ್ವಿ ಅವರು ಬೆಂಗಳೂರಿಗೆ ಬರುತ್ತಿದ್ದಿದ್ದು ಅಪರೂಪ. ಹಾಗೊಮ್ಮೆ ಬಂದಾಗ ಇಲ್ಲಿನ ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದರೆ ಎಂಥ ನರಕ ಇದು, ನನಗೆ ಒಂದೇ ದಿನಕ್ಕೆ ಸಾಕಾಯಿತು. ನೀವೆಲ್ಲ ಇಲ್ಲಿ ಹೇಗಿರ್ತೀರಿ ಎಂದು ಪ್ರಶ್ನಿಸುತ್ತಿದ್ದ ತೇಜಸ್ವಿ, ಬೆಂಗಳೂರಿನ ಟ್ರಾಫಿಕ್ನಲ್ಲಿ 10 ವರ್ಷ ಬದುಕಿದವನಿಗೆ ಇಲ್ಲೇ ನರಕದ ಅನುಭವ ಆಗಿರುತ್ತೆ, ಹಂಗಾಗಿ ಸತ್ತ ಮೇಲೆ ಅವರಿಗೆ ನರಕದಲ್ಲಿ ಶಿಕ್ಷೆನೇ ಇರಲ್ಲ ಅಂತ ಹೇಳಿ ನಗುತ್ತಿದ್ದರಂತೆ. ಟಿವಿ ಸಂದರ್ಶನ ಮತ್ತು ತೇಜಸ್ವಿ. ಯಾವುದೇ ಮುಖವಾಡವಿಲ್ಲದ ವ್ಯಕ್ತಿಯಾಗಿದ್ದ ತೇಜಸ್ವಿ ಅವರನ್ನು ಟಿವಿ ಕಾರ್ಯಕ್ರಮಗಳ ಸಂದರ್ಶನದಲ್ಲಿ ಪಾಲ್ಗೊಳ್ಳುವಂತೆ ಒಪ್ಪಿಸುವುದು ತುಂಬಾ ಕಷ್ಟವಾಗಿತ್ತು. ಒಂದ ವೇಳೆ ಆಯ್ತು ಅಂದರೂ ಕೂಡ ನನಗೆ ಲಿಪ್ಸ್ಟಿಕ್ ಹಚ್ಚಲು ಬರಬೇಡಿ ಅನ್ನುತ್ತಿದ್ದ ತೇಜಸ್ವಿ ಮೇಕಪ್ ಮಾಡಿಸಿಕೊಳ್ಳಲು ಬಿಲ್ಕುಲ್ ಒಪ್ಪುತ್ತಿರಲಿಲ್ಲ. ತೇಜಸ್ವಿ ದೊಡ್ಡವರು ಕಂಡಂತೆ. ದ. ರಾ. ಬೇಂದ್ರೆ. ವರಕವಿ ಬೇಂದ್ರೆಯವರು ಕುವೆಂಪು ಅವರು ರಚಿಸಿದ ಶ್ರೇಷ್ಠ ಕೃತಿ ತೇಜಸ್ವಿ ಎಂದು ತುಂಬಾ ಹಿಂದೆಯೇ ಬಣ್ಣಿಸಿದ್ದರು. ಡಾ. ಕೆ. ಶಿವರಾಮ ಕಾರಂತ. ನೀವು ಅಧ್ಯಯನ, ಪರಿಶೀಲನೆ, ಓದುಗಳೆಲ್ಲವುದರಿಂದಲೂ ನಿಮ್ಮ ಜೀವವೈಜ್ಞಾನಿಕ ತಿಳಿವನ್ನು ಹೆಚ್ಚಿಸಿಕೊಂಡಿರುವುದರಿಂದ ಅನುಭವಪೂರ್ವವಾದ ಸಾಹಿತ್ಯ ಬಲು ಆಕರ್ಷಕವಾಗಿದೆ. ಯಾರ ಮನಸ್ಸನ್ನೂ ಸೆರೆಹಿಡಿಯುವಂಥದ್ದು. ಈ ತೆರನ ಲೇಖನ ನಮ್ಮ ನಾಡಿನ ಕೆಲವರಲ್ಲಿ ಮಾತ್ರ ಕಾಣಿಸಿತು. ಅದನ್ನು ತಿಳಿಯಲು ತೀರಾ ಆನಂದವಾಗುತ್ತದೆ. ಪ್ರೊ. ಎಂ. ಡಿ. ನಂಜುಂಡಸ್ವಾಮಿ. ತೇಜಸ್ವಿ ತನ್ನ ಸುತ್ತಮುತ್ತ ಇರೋ ಸಮಸ್ಯೆಗಳ ಬಗ್ಗೆ ಬಹಳ ಸ್ಪಷ್ಟತೆ ಇರುವಂಥ ಒಬ್ಬ ಲೇಖಕ. ಅದನ್ನು ಹಾಸ್ಯದ ರೂಪದಲ್ಲಿ ಹೇಳಿರಬಹುದು, ಕೆಲವು ಸಾರಿ ಗಂಭೀರವಾಗಿ ಹೇಳಿರಬಹುದು. ಆದ್ರೆ he is a writer with a total clarity on issues. ಪಿ. ಲಂಕೇಶ್. ಕಾರಂತ ಕುವೆಂಪು ತರುವಾಯ ಪ್ರಕೃತಿಯನ್ನು ಇಷ್ಟು ಆಳವಾಗಿ ಪ್ರೀತಿಸುವ ಮತ್ತು ಅದಕ್ಕೆ ತಕ್ಕ ಕಾರಣಗಳುಳ್ಳ ವ್ಯಕ್ತಿ ಪೂರ್ಣಚಂದ್ರ ತೇಜಸ್ವಿ ಮಾತ್ರ ಎಂದು ಕಾಣುತ್ತದೆ. ವೈ. ಎನ್. ಕೆ. ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರಿನ ಬಗ್ಗೆ ತಮ್ಮದೇ ಆದ ಧಾಟಿಯಲ್ಲಿ ಹೇಳುತ್ತಿದ್ದ ಪ್ರಸಿದ್ಧ ಪತ್ರಕರ್ತ ಮತ್ತು ಅಕ್ಷರಗಳ ಪಂಡಿತ ವೈ. ಎನ್. ಕೆ. Kuempu had not named his son, he had sentenced him. ಜಸ್ಟ್ ಅಂದಿದ್ದರಂತೆ. ಎಂಥ ನರಕ ಇದು, ನನಗೆ ಒಂದೇ ದಿನಕ್ಕೆ ಸಾಕಾಯಿತು. ನೀವೆಲ್ಲ ಇಲ್ಲಿ ಹೇಗಿರ್ತೀರಿ ಎಂದು ಪ್ರಶ್ನಿಸುತ್ತಿದ್ದ ತೇಜಸ್ವಿ, ಬೆಂಗಳೂರಿನ ಟ್ರಾಫಿಕ್ನಲ್ಲಿ 10 ವರ್ಷ ಬದುಕಿದವನಿಗೆ ಇಲ್ಲೇ ನರಕದ ಅನುಭವ ಆಗಿರುತ್ತೆ, ಹಂಗಾಗಿ ಸತ್ತ ಮೇಲೆ ಅವರಿಗೆ ನರಕದಲ್ಲಿ ಶಿಕ್ಷೆನೇ ಇರಲ್ಲ ಅಂತ ಹೇಳಿ ನಗುತ್ತಿದ್ದರಂತೆ. ಟಿವಿ ಸಂದರ್ಶನ ಮತ್ತು ತೇಜಸ್ವಿ. ಯಾವುದೇ ಮುಖವಾಡವಿಲ್ಲದ ವ್ಯಕ್ತಿಯಾಗಿದ್ದ ತೇಜಸ್ವಿ ಅವರನ್ನು ಟಿವಿ ಕಾರ್ಯಕ್ರಮಗಳ ಸಂದರ್ಶನದಲ್ಲಿ ಪಾಲ್ಗೊಳ್ಳುವಂತೆ ಒಪ್ಪಿಸುವುದು ತುಂಬಾ ಕಷ್ಟವಾಗಿತ್ತು. ಒಂದ ವೇಳೆ ಆಯ್ತು ಅಂದರೂ ಕೂಡ ನನಗೆ ಲಿಪ್ಸ್ಟಿಕ್ ಹಚ್ಚಲು ಬರಬೇಡಿ ಅನ್ನುತ್ತಿದ್ದ ತೇಜಸ್ವಿ ಮೇಕಪ್ ಮಾಡಿಸಿಕೊಳ್ಳಲು ಬಿಲ್ಕುಲ್ ಒಪ್ಪುತ್ತಿರಲಿಲ್ಲ. ತೇಜಸ್ವಿ ದೊಡ್ಡವರು ಕಂಡಂತೆ. ದ. ರಾ. ಬೇಂದ್ರೆ. ವರಕವಿ ಬೇಂದ್ರೆಯವರು ಕುವೆಂಪು ಅವರು ರಚಿಸಿದ ಶ್ರೇಷ್ಠ ಕೃತಿ ತೇಜಸ್ವಿ ಎಂದು ತುಂಬಾ ಹಿಂದೆಯೇ ಬಣ್ಣಿಸಿದ್ದರು. ಡಾ. ಕೆ. ಶಿವರಾಮ ಕಾರಂತ. ನೀವು ಅಧ್ಯಯನ, ಪರಿಶೀಲನೆ, ಓದುಗಳೆಲ್ಲವುದರಿಂದಲೂ ನಿಮ್ಮ ಜೀವವೈಜ್ಞಾನಿಕ ತಿಳಿವನ್ನು ಹೆಚ್ಚಿಸಿಕೊಂಡಿರುವುದರಿಂದ ಅನುಭವಪೂರ್ವವಾದ ಸಾಹಿತ್ಯ ಬಲು ಆಕರ್ಷಕವಾಗಿದೆ. ಯಾರ ಮನಸ್ಸನ್ನೂ ಸೆರೆಹಿಡಿಯುವಂಥದ್ದು. ಈ ತೆರನ ಲೇಖನ ನಮ್ಮ ನಾಡಿನ ಕೆಲವರಲ್ಲಿ ಮಾತ್ರ ಕಾಣಿಸಿತು. ಅದನ್ನು ತಿಳಿಯಲು ತೀರಾ ಆನಂದವಾಗುತ್ತದೆ. ಪ್ರೊ. ಎಂ. ಡಿ. ನಂಜುಂಡಸ್ವಾಮಿ. ತೇಜಸ್ವಿ ತನ್ನ ಸುತ್ತಮುತ್ತ ಇರೋ ಸಮಸ್ಯೆಗಳ ಬಗ್ಗೆ ಬಹಳ ಸ್ಪಷ್ಟತೆ ಇರುವಂಥ ಒಬ್ಬ ಲೇಖಕ. ಅದನ್ನು ಹಾಸ್ಯದ ರೂಪದಲ್ಲಿ ಹೇಳಿರಬಹುದು, ಕೆಲವು ಸಾರಿ ಗಂಭೀರವಾಗಿ ಹೇಳಿರಬಹುದು. ಆದ್ರೆ he is a writer with a total clarity on issues. ಪಿ. ಲಂಕೇಶ್. ಕಾರಂತ ಕುವೆಂಪು ತರುವಾಯ ಪ್ರಕೃತಿಯನ್ನು ಇಷ್ಟು ಆಳವಾಗಿ ಪ್ರೀತಿಸುವ ಮತ್ತು ಅದಕ್ಕೆ ತಕ್ಕ ಕಾರಣಗಳುಳ್ಳ ವ್ಯಕ್ತಿ ಪೂರ್ಣಚಂದ್ರ ತೇಜಸ್ವಿ ಮಾತ್ರ ಎಂದು ಕಾಣುತ್ತದೆ. ವೈ. ಎನ್. ಕೆ.
ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರಿನ ಬಗ್ಗೆ ತಮ್ಮದೇ ಆದ ಧಾಟಿಯಲ್ಲಿ ಹೇಳುತ್ತಿದ್ದ ಪ್ರಸಿದ್ಧ ಪತ್ರಕರ್ತ ಮತ್ತು ಅಕ್ಷರಗಳ ಪಂಡಿತ Y.N.K. Kuvenpu had not named his son, he had sentenced him. ಜಸ್ಟ್ ಅಂದಿದ್ದರಂತೆ. ತೇಜಸ್ವಿ ಕುಟುಂಬದ ಪರಿಚಯ. ತೇಜಸ್ವಿ ಅವರ ತಮ್ಮ ಕೋಕಿಲೋದಯ ಚೈತ್ರ 1941 ಎಂ.ಇ. ವಿದ್ಯಾಭ್ಯಾಸ ಮಾಡಿರುವ ಇವರು ಡಿಸೈನ್ ಇಂಜಿನಿಯರ್ ಆಗಿದ್ದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರದಲ್ಲಿ ನೆಲೆಸಿದ್ದಾರೆ. ಇವರ ಪತ್ನಿ ಮರ್ಲಿನ್, ಮಗಳು ಸಿಮೋನ್ ಶಿವಾಣಿ. ತೇಜಸ್ವಿ ಅವರ ಮೊದಲ ತಂಗಿ ದಿವಂಗತ ಇಂದುಕಲಾ 1943-1998. ಇವರು ಎಂ.ಎ. ಪದವೀಧರರಾಗಿದ್ದರು. ಇವರ ಪತಿ ಆರ್ಥೋಸರ್ಜನ್ ಡಾ ಕೆ.ಟಿ. ಸುರೇಂದ್ರ, ಬೆಂಗಳೂರು. ಎರಡನೇ ತಂಗಿ ತಾರಿಣಿ 1945. ಇವರು ಕೂಡ ಎಂ.ಎ. ಮಾಡಿದ್ದು ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕಿಯಾಗಿದ್ದರು. ಇವರ ಪತಿ ಡಾ ಕೆ. ಚಿದಾನಂದ ಗೌಡ. ಇವರು ಬೆಂಗಳೂರಿನ ಪ್ರತಿಷ್ಠಿತ ಯವ್ಸಿನಲ್ಲಿ ಬಿ.ಇ. ಮತ್ತು ಬರೋಡಾದ ಮಹಾರಾಜ ಸಯ್ಯಾಜಿ ರಾವ್ ವಿವಿಯಿಂದ ಎಂ.ಇ. ಪದವಿ ಪಡೆದಿದ್ದಾರೆ. ಮೈಸೂರಿನ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಬಳಿಕ ಕುವೆಂಪು ವಿವಿ ಉಪಕುಲಪತಿಯಾಗಿದ್ದರು. ತೇಜಸ್ವಿ ಮತ್ತು ರಾಜೇಶ್ವರಿ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಮೊದಲನೆಯವರು ಸುಸ್ಮಿತಾ 1971 ಇಂಜಿನಿಯರಿಂಗ್ ಪದವೀಧರೆ. ಇವರ ಪತಿ ದೀಪಕ್. ಎರಡನೆಯ ಮಗಳು ಈಶಾನ್ಯೆ 1973. ಇವರು ಕೂಡ ಬಿ.ಇ. ಮಾಡಿದ್ದಾರೆ. ಇವರ ಪತಿ ಜ್ಞಾನೇಶ್. ತೇಜಸ್ವಿ ಅವರ ಇಬ್ಬರೂ ಮಕ್ಕಳು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ತೇಜಸ್ವಿ ಅವರ ಪತ್ನಿ ರಾಜೇಶ್ವರಿ ಅವರು ಮೂಡಿಗೆರೆಯ ಅನಿರುತ್ತರದಲ್ಲೇ ವಾಸವಾಗಿದ್ದಾರೆ. ತೇಜಸ್ವಿ ಅವರ ಬಗೆಗಿನ ಪ್ರೀತಿಯಿಂದ, ಆಸೆಯಿಂದ, ಆಸಕ್ತಿಯಿಂದ ಅಲ್ಲಿಗೆ ಬರುವ ಎಲ್ಲರನ್ನೂ ಸತ್ಕರಿಸುತ್ತಾರೆ. ಕೋಕಿಲೋದಯ ಚೈತ್ರ ಅವರು 2019 ಫೆಬ್ರವರಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ತೇಲಿ ಹೋದರು ತೇಜಸ್ವಿ. ಎಲ್ಲ ಉತ್ತಮ ಸಂಗತಿಗಳು ಒಂದು ದಿನ ಕೊನೆಯಾಗಲೇಬೇಕು ಅನ್ನುವ ಮಾತನ್ನು ಸತ್ಯಗೊಳಿಸುವುದಕ್ಕೋ ಏನೋ ಎಂಬಂತೆ ಪೂರ್ಣಚಂದ್ರ ತೇಜಸ್ವಿ ಅವರು 2007 ಏಪ್ರಿಲ್ 5 ಮಧ್ಯಾಹ್ನ ಮೂಡಿಗೆರೆಯ ತಮ್ಮ ನಿವಾಸ ಅನಿರುತ್ತರದಲ್ಲಿ ಹೃದಯಾಘಾತಕ್ಕೊಳಗಾಗಿ ಇದ್ದಕ್ಕಿದ್ದಂತೆ ನಮ್ಮನ್ನು ಅಗಲಿ ಹೋಗಿಯೇ ಬಿಟ್ಟರು. ಯಾರ ಜಪ್ತಿಗೂ ಸಿಗದ ತೇಜಸ್ವಿ. ಕನ್ನಡದ ಬಹುಮುಖ್ಯ ಗದ್ಯ ಲೇಖಕರಲ್ಲಿ ಒಬ್ಬರಾಗಿದ್ದ ತೇಜಸ್ವಿ ಅವರದ್ದು ಹೀಗೆಂದು ಹಾಗೆಂದು ವಿವರಿಸಲು ಸಾಧ್ಯವೇ ಆಗದಂಥ ವಿಶಿಷ್ಟ ವ್ಯಕ್ತಿತ್ವ. ಸಾಹಿತ್ಯ ಕ್ಷೇತ್ರದಲ್ಲಿ ಈವರೆಗೆ ರೂಪಿತವಾಗಿರುವ ಯಾವುದೇ ನಿರ್ದಿಷ್ಟತೆಗನುಗುಣವಾಗಿ ಲೇಬಲ್ ಮಾಡಲಾಗದಂಥ ಬಹುಮುಖ ಪ್ರತಿಭೆ. ಎಲ್ಲರೂ ದೊಡ್ಡ ಮನುಷ್ಯರೆಂದು ಕರೆದರೆಂದು ನಾವು ಹಾಗೆ ನಟಿಸಲು ತೊಡಗಬಾರದು ಅನ್ನುತ್ತಿದ್ದ ತೇಜಸ್ವಿ ಅನಗತ್ಯ ಆಚರಣೆ ಮತ್ತು ಶಿಷ್ಟಾಚಾರಗಳನ್ನು ಸಹಿಸುತ್ತಿರಲಿಲ್ಲ. ಅವರು ಎಂದೂ ಕೂಡ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಅವರ 83ನೇ ಜನ್ಮದಿನದ ಈ ಸಂದರ್ಭದಲ್ಲಿ ತೇಜಸ್ವಿ ಅವರ ಜೀವನ, ಚಿಂತನೆಗಳು ಮತ್ತು ವೈವಿಧ್ಯಮಯ ಸಾಹಿತ್ಯ ಸೃಷ್ಟಿಯನ್ನು ಹೊಸ ಪೀಳಿಗೆಯವರಿಗೆ ಪರಿಚಯಿಸುವುದು ಮಾಧ್ಯಮ ಅನೇಕದ ಆಶಯ. ಇದರೊಂದಿಗೆ ತೇಜಸ್ವಿ ಅವರು ಇವತ್ತಿಗೂ ಎಷ್ಟೊಂದು ಪ್ರಸ್ತುತ ಅನ್ನುವುದನ್ನು ಮತ್ತೊಮ್ಮೆ ನಿರೂಪಿಸುವುದು ನಮ್ಮ ಉದ್ದೇಶ. ಹೀಗಾಗಿ ತಮ್ಮ ಬದುಕು, ಬರಹ ಮತ್ತು ಚಿಂತನೆಗಳನ್ನು ಎಲ್ಲರ ಮುಂದಿಡುವ ನಮ್ಮ ಈ ಪ್ರಯತ್ನವನ್ನು ಪೂರ್ಣಚಂದ್ರ ತೇಜಸ್ವಿಯವರು ಒಪ್ಪುತ್ತಾರೆ ಅನ್ನುವುದು ಮಾಧ್ಯಮ ಅನೇಕದ ವಿಶ್ವಾಸ.